ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಮಹತ್ವದ ಸುದ್ದಿ ಸಿಗ್ತಾ ಇದೆ ಇರಾನ್ ಕಡೆಯಿಂದ. ಯಾವ ಸುದ್ದಿಗಳನ್ನು ಇಷ್ಟು ದಿನಗಳ ಕಾಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು. ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆ ಫಲಪ್ರದ ಆಗ್ತಾ ಇದೆ, ಕೆಲವೇ ದಿನಗಳಲ್ಲಿ ಅಂತಿಮ ಮುದ್ರೆ ಬೀಳುತ್ತೆ, ಅಂತಿಮ ಹಂತದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಇಸ್ರೇಲನ್ನು ಕೂಡ ತಣಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ರು. ಅಂಥದ್ದೇ ನಿರೀಕ್ಷೆಯ ಮಾತುಗಳು ಇದೀಗ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿಯವರ ಮುಖಾಂತರ ಬಂದಿದೆ. ಒಂದು ಕಡೆ ಜಾಗತಿಕವಾಗಿ ಇಡೀ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ, ಈ ಯುದ್ಧ ನಿಲ್ಲಬೇಕು, ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಈ ಕಾಳಗ ಒಂದು ದಿನ ಅಂತಿಮ ಹಂತಕ್ಕೆ ಹೋಗಬೇಕು ಅಂತ. ಇವೆಲ್ಲದರ ನಡುವೆ ಮತ್ತೊಮ್ಮೆ ಯುದ್ಧದ ಭೀತಿಗಳು ಮೊನ್ನೆ ಶುರುವಾಗಿತ್ತು. ಅಪಾಚೆ ಎನ್ನುವಂತಹ ಹೆಲಿಕಾಪ್ಟರ್ಗಳನ್ನು ಅಮೆರಿಕ ಕಳೆದುಕೊಂಡ ನಂತರ ಇರಾನ್ನ ಮೇಲೆ ಭೀಕರ ದಾಳಿಯನ್ನು ಅಮೆರಿಕ ಶುರು ಮಾಡಿತ್ತು. ಈ ಭೀಕರ ದಾಳಿ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಯುದ್ಧವಾಗಿ ಕನ್ವರ್ಟ್ ಆಗಬಹುದು ಎನ್ನುವಂತಹ ಲೆಕ್ಕಾಚಾರದ ನಡುವೆ ಇಲ್ಲ, ಅಮೆರಿಕಾದ ಜೊತೆಗೆ ಮಾತುಕತೆ ಫಲಪ್ರದ ಆಗ್ತಾ ಇದೆ, ಕೆಲವೇ ದಿನಗಳು ಅಂತಿಮ ಹಂತದಲ್ಲಿ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಮಾತನಾಡಿದ್ದಾರೆ. ಆ ಮುಖಾಂತರ ಯುದ್ಧ ಅನ್ನೋದು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಹಾಗಾದರೆ ಏನಾಗ್ತಾ ಇದೆ? ಇರಾನ್ ಮತ್ತು ಅಮೆರಿಕಾದ ಈ ಮಾತುಕತೆಯ ನಡುವೆ ಯಾವೆಲ್ಲ ವಿಚಾರಗಳಿಗೆ ಕೊಡಲಾಗಿದೆ? ಯುರೇನಿಯಂ ಕೂಡ ಸೇರ್ಕೊಂಡಿದೆಯಾ? ಹಾರ್ಮೂಜ್ ಕೂಡ ಸೇರ್ಕೊಂಡಿದೆಯಾ? ಇದಕ್ಕೆ ಅಮೆರಿಕ ಏನು ಹೇಳ್ತಾ ಇದೆ? ಇದೇ ಮೊದಲ ಸುದ್ದಿ. ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕಾ? ಫೆಬ್ರವರಿ 28ನೇ ತಾರೀಕಿಗೆ ಶುರುವಾಗಿದ್ದಂತಹ ಯುದ್ಧ ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮದ ಮುಖಾಂತರವೂ ಕೂಡ ನೇರವಾಗಿ ನಡೀತಾ ಇತ್ತು. ಯುದ್ಧ ಮುಗಿದು ಹೋಗಬೇಕು ಅಂತ ಸ್ವತಃ ಇರಾನ್ ಕೂಡ ಬಯಕೆ ಪಟ್ಟಿತ್ತು. ಇರಾನ್ಗಿಂತ ಅಮೆರಿಕಕ್ಕೆ ಯುದ್ಧ ನಿಲ್ಲುವುದು ಕೂಡ ಬೇಕಾಗಿತ್ತು. ಅದಕ್ಕೆ ಕಾರಣಗಳು ಬೇರೆ ಬೇರೆ ತರನಾದಿದೆ. ಬೇರೆ ಬೇರೆ ತರನಾದಂತಹ ಕಾರಣಗಳನ್ನು ಮುಂದಿಟ್ಟುಕೊಂಡು ಅಮೆರಿಕ ಪಾಕಿಸ್ತಾನದ ಮುಖಾಂತರ, ಕತಾರ್ನ ಮುಖಾಂತರ, ಒಮಾನ್ ತನ್ನ 50 ವರ್ಷಗಳ ಹಳೆಯ ಮಿತ್ರ ದೇಶವಾಗಿರುವಂತಹ ಒಮಾನ್ ಮುಖಾಂತರವೂ ಕೂಡ ಈ ಸಂದಿಗ್ಧ ಪರಿಸ್ಥಿತಿಯನ್ನು ಶಮನ ಮಾಡೋದಕ್ಕೆ ಅಮೆರಿಕ ಪ್ರಯತ್ನವನ್ನು ಪಟ್ಟಿತ್ತು. ಈ ಅಮೆರಿಕದ ಬೇಡಿಕೆಗಳು, ಇರಾನ್ನ ಪ್ರತಿಕ್ರಿಯೆ, ಅಮೆರಿಕದ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ತಾ ಇರಲಿಲ್ಲ. ಪರಮಾಣು ವಿಚಾರದಲ್ಲಿ, ಯುರೇನಿಯಂ ವಿಚಾರದಲ್ಲಿ, ಹಾರ್ಮೂಜ್ ವಿಚಾರದಲ್ಲಿ ಅಮೆರಿಕದ ಬೇಡಿಕೆಗಳನ್ನೆಲ್ಲವನ್ನು ಕೂಡ ಇಂಟು ಮಾರ್ಕ್ ಹಾಕ್ತಾ ಬಂದಿತ್ತು. ನಾವೊಪ್ಪಲ್ಲ ಅಂತ. ಆದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಮಾತುಕತೆಗಳಾಗಬೇಕು ಅಂತ ಅಮೆರಿಕ ಬಯಸ್ತಾ ಬಂದಿತ್ತು. ಅಮೆರಿಕದ ಬಯಕೆ ಇತ್ತು, ಪರಮಾಣು ಕಾರ್ಯಕ್ರಮ ನಿಲ್ಲಬೇಕು, ಯುರೇನಿಯಂ ಅನ್ನು ಹಸ್ತಾಂತರ ಮಾಡಬೇಕು, ಹಾರ್ಮೂಜ್ ಮೊದಲು ಹೇಗಿತ್ತು ಹಾಗೆಯೇ ಮುಕ್ತ ಮಾರ್ಗವಾಗಿ ಎಲ್ಲ ಅಂತಾರಾಷ್ಟ್ರೀಯ ಹಡಗುಗಳಿಗೆ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಯಾವುದೇ ದಂಡ ಆಗಲಿ ಅದಾದ ನಂತರ ಯಾವುದೇ ಟೋಲ್ಗಳನ್ನು ವಿಧಿಸಬಾರದು ಅಂತ. ಇವೆಲ್ಲ ಬೇಡಿಕೆಗಳ ಹೊರತಾಗಿಯೂ ಕೂಡ ಇರಾನ್ ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿತ್ತು. ಯಾವ್ಯಾವ ಬೇಡಿಕೆಗಳನ್ನು ಇಟ್ಟಿತ್ತು? ಹಾಗಾದರೆ ಅಮೆರಿಕ ಯಾವುದಕ್ಕೆಲ್ಲ ಒಪ್ಪಿಕೊಂಡಿದೆ? ಇವೆಲ್ಲದರ ಜೊತೆಗೆ ಅಬ್ಬಾಸ್ ಅರಾಗ್ಜಿ ಹೇಳ್ತಾ ಇದ್ದಾರೆ, ಒಪ್ಪಂದ ಈ ಹಿಂದೆಂದಿಗಿಂತಲೂ ಕೂಡ ತುಂಬ ಹತ್ತಿರದಲ್ಲಿದೆ ಅಂತ ಅಬ್ಬಾಸ್ ಅರಾಗ್ಜಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾದರೆ ಪ್ರಗತಿ ಸಾಧಿಸಿಬಿಟ್ಟಿದೆಯಾ ಮಾತುಕತೆ? ಯಾವಾಗ ಸೈನ್ ಆಗಬಹುದು? ಪಾಕಿಸ್ತಾನದ ಪಾತ್ರ ಏನು? ಪಾಕಿಸ್ತಾನದ ಶಹಬಾಜ್ ಶರೀಫ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಬದ್ಧ ವೈರಿಗಳ ನಡುವೆ ಇದೀಗ ಶಾಂತಿ ಮಂತ್ರದ ಜಪ. ಬದ್ಧ ವೈರಿಗಳು 79ರಿಂದ ಹಿಡಿದು 2026ರ ತನಕ ಅನೇಕ ಕಾದಾಟಗಳಾಗಿದೆ. ಅನೇಕ ಕಾದಾಟಗಳ ನಡುವೆ ಅಮೆರಿಕ ಮೇಲುಗೈ ಸಾಧಿಸಿ ಆರ್ಥಿಕ ದಿಗ್ಬಂಧನಗಳನ್ನು ಇರಾನ್ ಮೇಲೆ ಹಾಕಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದೀಗ 2026ರಲ್ಲಿಯೂ ಕೂಡ ಶುರುವಾಗಿತ್ತು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಮಹತ್ವದ ಸುಳಿವು ಕೊಟ್ಟಿದ್ದಾರೆ. ಅಮೆರಿಕ ಇರಾನ್ ಒಪ್ಪಂದ ಇಷ್ಟು ಹತ್ತಿರಕ್ಕೆ ಹಿಂದೆಂದೂ ಬಂದಿರಲಿಲ್ಲ ಹೀಗಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಒಪ್ಪಂದದ ಪ್ರಗತಿಯನ್ನು ಬಿಚ್ಚಿಟ್ರು. ಟ್ರುತ್ ಸೋಷಿಯಲ್ ಮುಖಾಂತರ ಅರಾಗ್ಜಿ ಪೋಸ್ಟನ್ನು ಟ್ರಂಪ್ ಹಂಚಿಕೊಂಡಿದ್ದಾರೆ. ಯುದ್ಧದ ಭೀತಿಯ ನಡುವೆ ರಾಜತಾಂತ್ರಿಕ ಮಟ್ಟದಲ್ಲಿ ಒಂದು ಮಹತ್ವದ ಜಯ ಸಿಕ್ಕಿದೆ ಅಂತ ನೀವು ಗಮನಿಸಿ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಅದಕ್ಕಿಂತ ಮೊದಲು ಫೆಬ್ರವರಿ 6ನೇ ತಾರೀಕಿಗೆ ಒಮಾನ್ ವಿದೇಶಾಂಗ ಸಚಿವರ ಮಧ್ಯಸ್ಥಿಕೆಯಲ್ಲಿ ಉಭಯ ದೇಶಗಳು ಮಾತುಕತೆಯನ್ನು ಆರಂಭ ಮಾಡಿದ್ವು. ಯಾವುದಕ್ಕೆ? ಈ ಷರತ್ತುಗಳು ಎಲ್ಲದರ ಹೊರತಾಗಿಯೂ ಯುರೇನಿಯಂ ವಿಚಾರ, ಪರಮಾಣು ವಿಚಾರ ಫೆಬ್ರವರಿ 6ನೇ ತಾರೀಕಿಗೆ ಒಮಾನ್ನ ಮಧ್ಯಸ್ಥಿಕೆಯಲ್ಲಿ ಶುರುವಾಯಿತು ಮಾತುಕತೆ. ಅವತ್ತು ಸಮಯದಲ್ಲೂ ಕೂಡ ಎಲ್ಲ ತಿರಸ್ಕಾರ ಆಯಿತು ಷರತ್ತುಗಳು. ಒನ್ಸ್ ಅಗೇನ್ ಫೆಬ್ರವರಿ 20ನೇ ತಾರೀಕಿಗೆ
ಡೊನಾಲ್ಡ್ ಟ್ರಂಪ್ 10 ದಿನಗಳ ಗಡುವನ್ನು ಕೊಟ್ಟರು. ಯಾರಿಗೆ? ಇರಾನ್ಗೆ. ನಮ್ಮ ಬೇಡಿಕೆಗಳನ್ನು ನೀವು ಒಪ್ಪಿಕೊಳ್ಳಬೇಕು ಅಂತ 10 ದಿನಗಳ ಕಾಲ ಅವಕಾಶವನ್ನು ಇರಾನ್ ಅವರಿಗೆ ಕೊಟ್ಟರು. ಆಗಲೂ ಕೂಡ ಇರಾನ್ ಒಪ್ಕೊಳ್ಳಿಲ್ಲ. ಫೆಬ್ರವರಿ 27ನೇ ತಾರೀಕಿಗೆ ಸಭೆ ಆಯಿತು. ಈ ಸಭೆಯಲ್ಲೂ ಕೂಡ ಇರಾನ್ನವರು ಒಪ್ಕೊಳ್ಳಿಲ್ಲ. ಅದರ ಪರಿಣಾಮವಾಗಿ ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ದೊಡ್ಡ ಮಟ್ಟದ ಒಂದು ದಾಳಿಯನ್ನು ಇರಾನ್ ವಿರುದ್ಧ ಶುರು ಮಾಡಿದ್ರು. ಈ ಇರಾನ್ನ ದಾಳಿಯಲ್ಲಿ ಇರಾನ್ ತನ್ನ ನಾಯಕರನ್ನು ಕಳೆದುಕೊಂಡು ಬಿಡ್ತು 28ನೇ ತಾರೀಕಿಗೆ. ಅದಾದ ನಂತರ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 11, 12ನೇ ತಾರೀಕಿಗೆ ಅನೇಕ ದಶಕಗಳ ನಂತರ ಅಮೆರಿಕದ ಪ್ರತಿನಿಧಿಯೊಬ್ಬರು ಇಸ್ಲಾಮಾಬಾದಿಗೆ ಹೋದರು. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೋದರು. ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಾಗರ್ ಗಲಿಬಾಫ್ ಕೂಡ ಹೋದರು. ಇಸ್ಲಾಮಿಕ್ ಕ್ರಾಂತಿಯ ನಂತರ ಒಂದು ದೊಡ್ಡ ಮಟ್ಟದ ನೇರು ಮಾತುಕತೆ ಅಮೆರಿಕ ಮತ್ತು ಇರಾನ್ನ ನಡುವೆ ನಡೀತು. ಅದು ಕೂಡ ವಿಫಲ ಆಗಿ ಹೋಯಿತು. ಅಂದರೆ ಮಾತುಕತೆ ಹೇಗೆ ಫಲಪ್ರದ ಆಗ್ತಾ ಬಂತು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಏನಾಯಿತು, ಮಾರ್ಚ್ ತಿಂಗಳಲ್ಲಿ ಸಂಪೂರ್ಣವಾಗಿ ಮಾತುಕತೆಯ ಪ್ರಶ್ನೆ ಇಲ್ಲ. ಹೊಡೆದಾಟ, ಬಡದಾಟ, ಯುದ್ಧ ಎಲ್ಲವೂ ಕೂಡ ಮಾರ್ಚ್ನಲ್ಲಾಯಿತು. ಏಪ್ರಿಲ್ ವೇಳೆಗೆ ಮಾತುಕತೆ ಆಗಬೇಕು ಅಂತ ಮಾತುಕತೆಗಳೆಲ್ಲವೂ ಕೂಡ ಶುರುವಾಯಿತು. ಅದರಲ್ಲಿ ಅಣು ಬಿಕ್ಕಟ್ಟಿನ ಹಿನ್ನಡೆ ಆಯಿತು. ಮೊದಲಿದ್ದು ಈ ಪರಮಾಣು ಕಾರ್ಯಕ್ರಮವನ್ನು ಬಿಡಬೇಕು ಅನ್ನೋದು ಅಮೆರಿಕದ ದೊಡ್ಡ ಬೇಡಿಕೆ ಆಯಿತು. ಅಮೆರಿಕದ ಈ ಬೇಡಿಕೆಯ ಹೊರತಾಗಿಯೂ ಕೂಡ ಅವ್ರು ನಾವು ನಿಲ್ಲಿಸಲ್ಲ, ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂತ ಇರಾನ್ನವರು ಹೇಳಿದರು. ಅದಾದ ನಂತರ ಯಾವುದೂ ಕೂಡ ಆಗಲಿಲ್ಲ. ಎಲ್ಲವೂ ಕೂಡ ಆದ ನಂತರ ಜೂನ್ 11 ಮತ್ತು 12ರ ವೇಳೆಗೆ ಇರಾನ್ ಜಲಸಂಧಿಯನ್ನು ಮುಕ್ತಗೊಳಿಸೋದಕ್ಕೆ, ಉಗ್ರ ಗುಂಪುಗಳಿಗೆ ಧನ ಸಹಾಯ ನಿಲ್ಲಿಸೋದಕ್ಕೆ ಒಪ್ಪಿಕೊಂಡಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಬಟ್ ಈ ವಿಚಾರದಲ್ಲಿ ಯಾವುದೇ ಮಾತುಕತೆಗಳು ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಆ ವಿಚಾರಕ್ಕೆ ನಾನು ಬರ್ತೀನಿ. ಬಟ್ ಇದೀಗ ಎಕ್ಸ್ನಲ್ಲಿ ಅಬ್ಬಾಸ್ ಅರಾಗ್ಜಿ ಅವರು ಹೇಳ್ತಾ ಇರೋದು ಮಾತುಕತೆ ಪ್ರಗತಿಗೆ ಬಂದಿದೆ ಅಂತ. ನೀವು ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಮಾತುಕತೆ ಪ್ರಗತಿಗೆ ಬಂದಿದೆ, ಇರಾನ್ ಮೇಜಿಗೆ ಬಂದಿದೆ, ಕೆಲವೇ ದಿನಗಳಲ್ಲಿ ಒಪ್ಪಂದ ಆಗಿದೆ ಅಂತ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಸ್ವತಃ ಇರಾನ್ನ ಅನೇಕ ನಾಯಕರುಗಳೇ ತಿರಸ್ಕಾರ ಮಾಡಿದ್ರು. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಶುದ್ಧ ಸುಳ್ಳು. ಅಂಥದ್ದು ಮಾತುಕತೆಗಳಾಗ್ತಾ ಇಲ್ಲ. ಇವರು ದಿಕ್ಕು ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಯಾರು ಹೇಳ್ತಾ ಇದ್ರು? ಇರಾನ್ನ ನಾಯಕರು ಟ್ರಂಪ್ ಅವರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ರು. ಬಟ್ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿದ್ರೆ, ಒಂದು ಕಡೆ ಈ ಹಿಂದೆ ಟ್ರಂಪ್ ಹೇಳಿದ್ರು ಕದನ ವಿರಾಮದ ಮಾತುಕತೆಗಳು ಕೇವಲ ಆಕ್ಸಿಜನ್ ಮುಖಾಂತರ ಉಸಿರಾಡ್ತಾ ಇದೆ, ಒಂದು ವೇಳೆ ಅವರು ಮಾತುಕತೆಗೆ ಒಪ್ಪಿಕೊಳ್ಳದೆ ಇದ್ರೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡ್ತೀನಿ ಅಂತ. ಎಲ್ಲ ಮಾತಿನ ಚಕಮಕಿಗಳು, ಬೇಡಿಕೆಗಳು, ಪ್ರತಿ ಬೇಡಿಕೆಗಳು ಇವೆಲ್ಲದರ ಹೊರತಾಗಿಯೂ ಕೂಡ ಇದೀಗ ಇರಾನ್ ಹೇಳ್ತಾ ಇದೆ ಮಾತುಕತೆ ಈ ಹಿಂದೆಂದಿಗಿಂತಲೂ ಕೂಡ ಪ್ರಗತಿಯನ್ನು ಸಾಧಿಸಿದೆ ಅಂತ ಅಬ್ಬಾಸ್ ಅರಾಗ್ಜಿ ಹೇಳಿದ್ದಾರೆ. ಮತ್ತೊಂದು ಬೆಳವಣಿಗೆ, ಸಂಧಾನಕ್ಕೆ ಪಾಕಿಸ್ತಾನ ವೇದಿಕೆ ಆಗಿತ್ತು. ನಾನು ಆವಾಗಲೇ ಹೇಳಿದೆ, ಏಪ್ರಿಲ್ ತಿಂಗಳಲ್ಲಿ 11, 12ನೇ ತಾರೀಕು, ಅದಕ್ಕಿಂತ ಮೊದಲು 1 ಮತ್ತು 2ನೇ ಸುತ್ತಿನ ಮಾತುಕತೆಗಳು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗಳಾಯಿತು. ಆ ಮಾತುಕತೆಯಲ್ಲಿ ಅಮೆರಿಕದ JD ವ್ಯಾನ್ಸ್ ಹೋದರು. ಅದಾದ ನಂತರ ಇರಾನ್ನ ಸ್ಪೀಕರ್ ಕೂಡ ಹೋದರು. ಅಬ್ಬಾಸ್ ಅರಾಗ್ಜಿ ಕೂಡ ಹೋಗಿದ್ರು. 2-3 ಬಾರಿ ಪಾಕಿಸ್ತಾನಕ್ಕೆ ಅರಾಗ್ಜಿ ಅವರು ಹೋಗಿ ಬರುವ ಮುಖಾಂತರ ಮಾಡಿದ್ರು. ಅದೇ ಪಾಕಿಸ್ತಾನದಿಂದ ಬೇರೆ ಬೇರೆ ದೇಶಗಳಿಗೆ, ಟರ್ಕಿ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಎಲ್ಲ ದೇಶಗಳಿಗೂ ಕೂಡ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಅರಾಗ್ಜಿ ಅವರು ಮಾಡಿದ್ರು. ಪಾಕಿಸ್ತಾನದ ಪ್ರವಾಸ ವಾಪಸ್ ಇರಾನಿಗೆ ಬರಲಿಲ್ಲ. ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಆ ನಾಯಕರುಗಳನ್ನು ಭೇಟಿ ಮಾಡಿ ಅಮೆರಿಕ ಮಾಡ್ತಾ ಇರುವಂತಹ ಒಟ್ಟಾರೆ ದಾಳಿಗಳ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಒಂದು ಕಡೆ ಟ್ರಂಪ್ ಅವರು ಹೋಗಿ ಚೀನಾಗೆ ಭೇಟಿ ಮಾಡಿ ಬಂದರು. ಚೀನಾ ಕೂಡ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಒಪ್ತಾ ಇಲ್ಲ ಅಂತ ಬಂದು ಜಗತ್ತಿನ ಮುಂದೆ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಇರಾನ್ನ ಮಿತ್ರ ರಾಷ್ಟ್ರ ಚೀನಾ ಆಗಿತ್ತು. ಎಲ್ಲ ಬೇಡಿಕೆಗಳಾಗಿತ್ತು. ಅದಾದ ನಂತರ ಪಾಕಿಸ್ತಾನ ಒಂದು ಸಂಧಾನಕ್ಕೆ ವೇದಿಕೆ ಆಗಿದೆ ಅಂತ ಶಹಬಾಜ್ ಶರೀಫ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಸ್ಲಾಮಾಬಾದ್ ಒಪ್ಪಂದದ ಕರಡನ್ನು ಸಿದ್ಧಪಡಿಸ್ತಾ ಇದ್ದಾರಂತೆ ಸಂಧಾನಕರು. ಏನೇನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರೆಲ್ಲ ತಿಳಿಸ್ತಾ ಇದ್ದಾರೆ ಅಂತ ಎಕ್ಸ್ನಲ್ಲಿ ಅದ್ರ ಬಗ್ಗೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶಾಂತಿ ಒಪ್ಪಂದ ಇಷ್ಟು ಹತ್ತಿರಕ್ಕೆ ಹಿಂದೆಂದು ಬಂದಿರಲಿಲ್ಲ ಅಂತ ಶಹಬಾಜ್ ಶರೀಫ್ ಅವರು ಹೇಳಿರೋದು. ಅದರ ಜೊತೆಗೆ ಅವರು ಹೇಳ್ತಿದ್ದಾರೆ, ಉಭಯ ದೇಶಗಳಾದಂಥ ಅಮೆರಿಕ ಮತ್ತು ಇರಾನ್ ಸುದೀರ್ಘ ಸಂಘರ್ಷಕ್ಕೆ ಅಂತ್ಯ ಹಾಡೋದಕ್ಕೆ ಒಪ್ಪಂದದ ಅಂತಿಮ ಮತ್ತು ಸ್ಥಿರ ಪಠ್ಯಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ ಅಂತ ಅವರೆಲ್ಲ ಹೇಳಿದ್ದಾರೆ. ಮಾತುಕತೆಗಳು ಯಶಸ್ವಿಯಾಗಿದೆ, ಕರಡು ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಅಂತ ಹೇಳಿದರು. ಮುಂದಿನ 24 ಗಂಟೆಯ ಒಳಗಾಗಿ ಐತಿಹಾಸಿಕ ಒಪ್ಪಂದಕ್ಕೆ ಉಭಯ ದೇಶಗಳು ಎಲೆಕ್ಟ್ರಾನಿಕ್ ಸಹಿ ಹಾಕಲಿವೆ ಅಂತೆಲ್ಲ ಅವರು ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಸರ್ಕಾರ ಈ ಡಿಜಿಟಲ್ ಪ್ರಕ್ರಿಯೆಗೆ ಅಗತ್ಯವಿರುವಂತಹ ರಾಜತಾಂತ್ರಿಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಅಂತೆಲ್ಲ ಅವರು ಮಾಹಿತಿಯನ್ನು ಕೊಟ್ಟರು. ಅಂದರೆ ಪಾಕಿಸ್ತಾನದ ಈ ಮಧ್ಯಸ್ಥಿಕೆಯ ಬಗ್ಗೆಯೂ ಕೂಡ ಒಂದು ಹಂತದಲ್ಲಿ ಅಮೆರಿಕ ಕೂಡ ಆಕ್ಷೇಪವನ್ನು ಹಾಕಿತ್ತು, ಇರಾನ್ ಕೂಡ ಆಕ್ಷೇಪವನ್ನು ಹಾಕಿತ್ತು. ಅಂದರೆ ನಮ್ಮ ಬೇಡಿಕೆಗಳನ್ನು ಸರಿಯಾಗಿ, ಅದು 14 ಬೇಡಿಕೆಗಳನ್ನು ಸರಿಯಾಗಿ ಅಮೆರಿಕಕ್ಕೆ ಇವರು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಇರಾನ್ನ ಅನೇಕ ನಾಯಕರುಗಳು ಹೇಳಿದ್ರು. ಅದಾದ ನಂತರ ಅಮೆರಿಕದ ಕೆಲ ಸಂಸದರು ಇದರ ಬಗ್ಗೆ ಆಕ್ಷೇಪವನ್ನು ಹೊರಹಾಕಿದ್ರು.
ಪಾಕಿಸ್ತಾನ ತನ್ನ ಸ್ವಹಿತಾಸಕ್ತಿಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ. ಬಟ್ ಇದೀಗ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ, ಮಾತುಕತೆ ಫಲಪ್ರದ ಆಗ್ತಾ ಇದೆ, 24 ಗಂಟೆಗಳಲ್ಲಿ ಎಲೆಕ್ಟ್ರಾನಿಕ್ ಸಹಿ ಆಗುತ್ತೆ ಅಂತ ಇದೀಗ ಅವರು ಹೇಳ್ತಾ ಇದ್ದಾರೆ. ಏನಾಗುತ್ತೆ ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆ ಅಮೆರಿಕ ದಾಳಿಗೆ ಭಾರತೀಯರ ಬಲಿಯಾಗಿರೋದು ಮೊನ್ನೆಯೂ ಕೂಡ ನಾವು ನೋಡಿದ್ದೀವಿ. ಇದರ ಬಗ್ಗೆ ಶಿವಾನಂದ್ ಚೌರಾಸಿಯಾ, ಪಟ್ನಾಲ್ ಸುರೇಶ್, ಆದಿತ್ಯ ಶರ್ಮಾ 3 ಜನ, 24 ಜನ ಹೋಗ್ತಾ ಇದ್ದಂಥ ಹಡಗಿಗೆ ಏಕಾಏಕಿಯಾಗಿ ಅಮೆರಿಕಾದವರು ದಾಳಿ ಮಾಡಿದರು. ಅಮೆರಿಕ ದಾಳಿಯಲ್ಲಿ 24 ಜನರ ಪೈಕಿ 3 ಜನ ತಪ್ಪಿಸಿಕೊಂಡಿದ್ದರು. ಅದಾದ ನಂತರ ಅವರು ಇದೀಗ ಮೃತಪಟ್ಟಿದ್ದಾರೆ. ಇರಾನ್ನಿಂದ ತೈಲವನ್ನು ಸಾಗಾಟ ಮಾಡ್ತಾ ಇತ್ತು ಈ ಹಡಗು ಅನ್ನುವಂತಹ ಒಂದು ಕಾರಣಕ್ಕಾಗಿ ಏಕಾಏಕಿಯಾಗಿ ಅಮೆರಿಕಾದ ಪಡೆಗಳು ದಾಳಿ ಮಾಡಿದ್ವು. ಈ ದಾಳಿ ಎಂಜಿನ್ ರೂಮಿಗೆ ಹೋತು, ಏಕಾಏಕಿಯಾಗಿ ಬೆಂಕಿ ಹತ್ಕೊಳ್ತು. ಬೆಂಕಿ ಹತ್ಕೊಂಡಿದ್ದರ ಪರಿಣಾಮವಾಗಿ ಘಟನೆಯಲ್ಲಿ 3 ಜನ ಮೃತಪಟ್ಟರು. ಇದೀಗ ಅಮೆರಿಕ ಏನು ಹೇಳ್ತಾ ಇದೆ, ಮೊದಲೇನು ಹೇಳಿತ್ತು, ನಮ್ಮ ನಿಯಮಗಳನ್ನು ಅವರು ಪಾಲನೆ ಮಾಡಲಿಲ್ಲ, ನಮ್ಮ ನೌಕಾಪಡೆಗಳು ಈ ಹಡಗಿನ ನಾವಿಕರುಗಳಿಗೆ ಸಲಹೆ ಸೂಚನೆಗಳನ್ನು ಕೊಡ್ತು, ಇರಾನ್ನಿಂದ ನೀವು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಆ ಮುಖಾಂತರ ಅಮೆರಿಕಾದ ನಿಯಮಗಳನ್ನು ನೀವು ಮುರಿತಾ ಇದ್ದೀರಿ, ಈ ಕಾರಣಕ್ಕಾಗಿ ನಾವು ದಾಳಿ ಮಾಡಿದ್ವಿ ಅಂತ ಅಮೆರಿಕ ಈ ಘಟನೆ ಆದ ನಂತರ ಹೇಳಿತ್ತು. ಇದೀಗ ಅಮೆರಿಕ ಏನು ಹೇಳ್ತಾ ಇದೆ ಈ ವಿಚಾರದಲ್ಲಿ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಇರಾನ್ ದಾಳಿ ಮಾಡಿದೆ ಅಂತ ಅಮೆರಿಕ ನುಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಅವತ್ತೇ ಭಾರತದ ಕಾಯಂ ಪ್ರತಿನಿಧಿ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿದ್ರು. ಇದೊಂದು ಅಕ್ಷಮ್ಯ ಅಪರಾಧ, ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಎಲ್ಲ ಹಡಗುಗಳ ಮುಕ್ತ ಚಲಾವಣೆಗೆ ಅವಕಾಶ ಇರಬೇಕು, ಅಮೆರಿಕ ಆ ನಿಯಮಗಳನ್ನು ಮೀರಿ ನಡೀತಾ ಇದೆ ಅಂತ ಅವತ್ತು ವಿಶ್ವಸಂಸ್ಥೆಯಲ್ಲಿ ಭಾರತ ಇದರ ಬಗ್ಗೆ ಪ್ರಶ್ನೆ ಮಾಡಿತ್ತು. ಒನ್ಸ್ ಅಗೇನ್ ಜೈಶಂಕರ್ ಅವರು ಇದರ ಬಗ್ಗೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೂಬಿ ಅವರ ಜೊತೆಗೆಲ್ಲ ಮಾತನಾಡಿದರು. ಏನಾಯಿತು ಮಾತುಕತೆಯಲ್ಲಿ, ನಮ್ಮ ದೇಶದ ಪ್ರಜೆಗಳ ಮೇಲೆ ಆದಂತಹ ದಾಳಿಯನ್ನು ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಅದು ಸ್ನೇಹಿತ ರಾಷ್ಟ್ರ ಆಗಿರಲಿ, ಬೇರೊಂದು ದೇಶ ಆಗಿರಲಿ, ಅಮೆರಿಕ ನಮ್ಮ ಜೊತೆಗೆ ಮಿತ್ರತ್ವವನ್ನು ಹೊಂದಿದೆ ಅನ್ನುವ ಕಾರಣಕ್ಕಾಗಿ ಈ ದೇಶದ 3 ಜನರೇನು ಮೃತಪಟ್ಟಿದ್ದಾರೋ ಅದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈಶಂಕರ್ ಕಟ್ಟುನಿಟ್ಟಾದಂತಹ ಎಚ್ಚರಿಕೆಯನ್ನು ಕೊಟ್ಟರು. ಏನಾಯಿತು ಘಟನೆಯಲ್ಲಿ, ಏನು ಎತ್ತ, ಎಲ್ಲವನ್ನ ಅಮೆರಿಕ ಒಪ್ಪಿಕೊಳ್ಳಬೇಕು ಅಂತ ಜೈಶಂಕರ್ ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಮುಖಾಂತರ ಒಂದೇ ವಾರದಲ್ಲಿ 3 ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದನ್ನು ನಾವು ನೋಡಿದ್ವಿ. ಅದು ಬೇರೆ ಬೇರೆ ಹಡಗುಗಳ ಮೇಲೆ. 2 ಹಡಗುಗಳಲ್ಲಿ ಯಾರಿಗೂ ಕೂಡ ಏನೂ ಆಗಲಿಲ್ಲ. ಒಬ್ಬರನ್ನ ಒಮಾನ್ನವರು ರಕ್ಷಣೆ ಮಾಡಿದ್ರು, ಇನ್ನೊಂದು ಹಡಗಿನವರು ಒಂದು 20 ಜನ ಅವರಾಗಲೇ ರಕ್ಷಣೆ ಮಾಡ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ. ಆದರೆ ಈ 24ರ ಪೈಕಿ 3 ಜನ ಮೃತಪಟ್ಟಿದ್ದು. ಭಾರತ ಇದೀಗ ಅಮೆರಿಕಾದ ವಿರುದ್ಧ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮುಖಾಂತರ 3 ಜನ ಬಲಿಯಾಗಿರೋದು. ಹಾಗಾದರೆ ಭಾರತೀಯ ಹಡಗುಗಳ ಮೇಲೆ ಇರಾನ್ ಅಟ್ಯಾಕ್, ನಾನು ಅವಾಗಲೇ ಹೇಳಿದೆ ನಿಮಗೆ, ಅಮೆರಿಕ ಇದನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆ ಅಂತ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳ ಮೇಲೆ ಇರಾನ್ ದಾಳಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ನಡೆಸಿದಂತಹ ಡ್ರೋನ್ ದಾಳಿ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಸ್ವೀಕಾರಾರ್ಹ ಅಂತ ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ದಾಳಿ ಮಾಡಿರೋದು ಮೊದಲು ನಾವು ಅಂತ ಅಮೆರಿಕ ಒಪ್ಪಿಕೊಂಡಿದ್ದು ನಿಜ, ನಮ್ಮ ನಿಯಮಗಳನ್ನು ಮೀರಿ ಇವರು ಹೋಗಿದ್ದು ನಿಜ ಅಂತ. ಕೇವಲ ಭಾರತದ ಹಡಗುಗಳ ಮೇಲೆ ದಾಳಿ ಅಂತ ಬೇರೆ ಬೇರೆ ದೇಶಗಳ ಹಡಗುಗಳ ಮೇಲೆ, ಸ್ವತಃ ಇರಾನ್ನ ಹಡಗುಗಳ ಮೇಲೆ ಹಿಂದೆ ಅಮೆರಿಕ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ ನಾವು. ಇರಾನ್ ಅದರ ಬಗ್ಗೆ ಆಕ್ಷೇಪವನ್ನು ಕೂಡ ಹೊರಹಾಕಿತ್ತು. ಯಾಕಂದರೆ ಇರಾನ್ನಿಂದ ಒಂದೇ ಒಂದು ತೊಟ್ಟು ತೈಲ ಹೊರಗೆ ಹೋಗಬಾರ್ದು ಅಂತ. ಬಟ್ ಅವರಿಗೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಯಾವ ಹಡಗಿನ ಮುಖಾಂತರ ಇವರೆಲ್ಲರೂ ಕೂಡ ಬರ್ತಾ ಇದ್ರಲ್ಲ ಭಾರತೀಯ ಸಿಬ್ಬಂದಿ, ಅದರಲ್ಲಿ ಇರಾನ್ನ ತೈಲವೇ ಇರಲಿಲ್ಲ. ಇದೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಮೆರಿಕಾದಿಂದ ಅಂತ ಭಾರತ ಇವತ್ತು ಹೇಳ್ತಾ ಇದೆ ಅಮೆರಿಕಕ್ಕೆ. ನಿಮಗೆ ಬಂದಂತಹ ತಪ್ಪು ಮಾಹಿತಿ ಅನ್ವಯ, ಆ ತಪ್ಪು ಮಾಹಿತಿ ಅನ್ವಯ ಈ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ಇವತ್ತು ಭಾರತ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡ್ತು. ಇದಾದ ನಂತರ ಟ್ರಂಪ್ ಅವರು ತಪ್ಪಿಸ್ಕೊಳ್ಬೇಕಲ್ಲ, ನಮಗೆ ಸಂಶಯ ಇದೆ ಇರಾನ್ ಇದ್ರ ಮೇಲೆ ದಾಳಿ ಮಾಡಿದೆ, ಇರಾನ್ ದಾಳಿ ಮಾಡಿದೆ ಅಂತ ಅವ್ರು ಹೇಳಿರೋದು. ಭಾರತೀಯ ಸಿಬ್ಬಂದಿ ಇದ್ದಂತಹ ವಾಣಿಜ್ಯ ಹಡಗುಗಳ ಮೇಲೆ ಹಾಗಾದರೆ ಇರಾನ್ ಕಣ್ಣಿಡ್ತಾ ಅಂತ. ಒಂದು ಕಡೆ ಈ ಹಿಂದೆ ಇದೇ ಇರಾನ್ ಭಾರತದ ನನ್ನ ಪರಮ ಮಿತ್ರ ದೇಶ ಅನ್ನುವ ಕಾರಣಕ್ಕಾಗಿ ತೈಲ ಹಡಗುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ನಮ್ಮಲ್ಲಿ ತೈಲ ವಿಪರೀತವಾದಂತಹ ಕೊರತೆ ಆದಾಗ. ಅದಾದ ನಂತರ IRGCಯು ಕೂಡ ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ನಮ್ಮ ನಿಯಮಗಳನ್ನು ಭಾರತೀಯ ಹಡಗುಗಳು ಇವರು ಪಾಲನೆ ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವತ್ತು ಕೂಡ ವಿದೇಶಾಂಗ ಇಲಾಖೆ ಇದ್ರ ಬಗ್ಗೆ ಪ್ರಶ್ನೆಯನ್ನು ಎತ್ತಿತ್ತು, ಚಕಾರನ್ನು ಎತ್ತಿತ್ತು. ಅಂದರೆ ಅಲ್ಲಿಯ ನಾಯಕತ್ವದ ಜೊತೆಗೆ ಜೈಶಂಕರ್ ಅವರು ಕೂಡ ಮಾತನಾಡಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಅವರು ಕಣ್ಣಿಟ್ರ ಅಂತ. ಜಾಗತಿಕ ಶಾಂತಿಗೆ ಅಮೆರಿಕವೇ ದೊಡ್ಡ ಬೆದರಿಕೆ ಅಂತ ಯಾರು ತಿರುಗೇಟ್ ಕೊಟ್ಟರು? ಇರಾನ್ ತಿರುಗೇಟ್ ಕೊಟ್ಟಿದೆ. ಅವರದ್ದೇ ಇದು ಕೃತ್ಯ ಅಂತ ಅವರು ಇವರ ಮೇಲೆ, ಇವರು ಅವರ ಮೇಲೆ ಹಾಕಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಇವೆಲ್ಲ
ಈಗ ಜೈಶಂಕರ್ ಅವರು ಹೇಳಿರೋದು ಏನು ಅಂತ ಹೇಳಿದ್ರೆ, ಮಾರ್ಕ್ ರೂಬಿಯೋ ಅವರ ಜೊತೆಗೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಆಗ್ತಾ ಇದೆ, ನಿಮ್ಮ ಪರಸ್ಪರ ಕಾದಾಟಗಳಾಗ್ತಾ ಇರೋದು. ಈ ನಿಮ್ಮ ಕಾದಾಟದ ನಡುವೆ ಅಮಾಯಕ ಜನರ ಜೀವವನ್ನು ಯಾಕೆ ಬಲಿ ತೆಗೆದುಕೊಳ್ತಾ ಇದ್ದೀರಿ? ಇದು ಅಕ್ಷಮ್ಯ ಅಪರಾಧ ಅಂತ ಜೈಶಂಕರ್ ಅವರು ಹೇಳ್ತಾ ಇರೋದು. ಇದು ಸಹಜವಾಗಿ ಅಕ್ಷಮ್ಯ ಅಪರಾಧ. ಹೀಗಾಗಿ ಇದರ ಬಗ್ಗೆ ಕಠಿಣ ನಿಲುವನ್ನು ಭಾರತ ತೆಗೆದುಕೊಂಡಿದೆ ಅಮೆರಿಕಾದ ವಿರುದ್ಧ. ಹಾರ್ಮೋಜ್ ಬಿಟ್ಟುಕೊಡಲ್ಲ ಅಂತ ಇರಾನ್ ಹೇಳಿದೆ. ಇದೆ ಒಂದು ಕಡೆ ಅರಾಗ್ಜಿ ಹೇಳ್ತಾ ಇದ್ದಾರೆ, ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾರೆ, ಮಾತುಕತೆ ಫಲಪ್ರದವಾಗಿದೆ, ಕೆಲವೇ ಗಂಟೆಗಳು ಸಹಿನ ಆಗುತ್ತೆ, ಇತ್ಯಾದಿ ಇತ್ಯಾದಿ. ಇವೆಲ್ಲದರ ನಡುವೆ ಇರಾನ್ ಹೇಳ್ತಾ ಇರೋದೇನು, ಹಾರ್ಮುಜ್ ಜಲಸಂಧಿಯನ್ನ ಬಿಟ್ಟುಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ. ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಮದೇ ನಿಯಂತ್ರಣ, ಶಾಂತಿ ಒಪ್ಪಂದದ ಕರಡಿನಲ್ಲಿ ಹಾರ್ಮುಜ್ ವಿಚಾರ ಪ್ರಸ್ತಾಪವೇ ಇಲ್ಲ ಅಂತ. ನೀವು ನೋಡಿ, ಈಗ ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕದನ ವಿರಾಮದ ಬಗ್ಗೆ ಮಾತನಾಡುವಾಗ ಈ ಹಾರ್ಮುಜ್ ವಿಚಾರ ಮತ್ತು ಯುರೇನಿಯಂ ವಿಚಾರದ ಬಗ್ಗೆ ಇರಾನ್ನದ್ದು ತಕರಾರು ಇದ್ದೇ ಇದೆ. ಹಾರ್ಮುಜ್ ವಿಚಾರದ ಬಗ್ಗೆ ಮಾತುಕತೆಯಲ್ಲಿ ಯಾವುದೇ ಕರಡು ಇರಲಿಲ್ಲ ಅಂತ ಇರಾನ್ ಅವರು ಹೇಳ್ತಾ ಇರೋದು. ಯಾಕೆ? ಇರಾನ್ ಅವ್ರದ್ದು ಮೊದಲ ದಿನದಿಂದಲೂ ಕೂಡ ಸ್ಪಷ್ಟನೆ ಇದೆ. ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡಬೇಕಾದವರು ಕೇವಲ ಒಮಾನ್ ಮತ್ತು ಇರಾನ್ನವರು ಮಾತ್ರ. ದೂರದಲ್ಲಿರುವಂಥ ಅಮೆರಿಕ ಬಂದು ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಏನು ಹೇಳ್ತಿ ಹಿಂದೆ, ನಾನು ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಅವರು ರಕ್ಷಣೆಗೆ ಬಂದರು. ಅದಾದ ನಂತರ ಇದೇ ಇರಾನ್ನವರು ಹಡಗುಗಳಿಗೆ ಹಾಕ್ತಾ ಇದ್ದಂಥ ಒಂದು 16 ಕೋಟಿ ರೂಪಾಯಿ ಟೋಲನ್ನು ವಿಧಿಸಬಾರದು, ಅಕ್ಷಮ್ಯ ಅಪರಾಧ ಅಂತ ವಿಶ್ವಸಂಸ್ಥೆಗೆ ಹೋದರು. ಇವತ್ತೇ ಇರಾನ್ ಏನು ಹೇಳ್ತಾ ಇದೆ, ನಾವು ಟೋಲ್ನ ಬದಲಾಗಿ ನಿರ್ವಹಣಾ ವೆಚ್ಚ ಅಂತ ನಾವು ಹಣವನ್ನು ಅಲ್ಲಿ ಹಾಕ್ತೀವಿ, ನಿರ್ವಹಣಾ ವೆಚ್ಚವನ್ನು ತೆಗೆದುಕೊಳ್ತೀವಿ ನಾವು. ಅದು ತೈಲ ಸೋರಿಕೆ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಅದಾದ ನಂತರ ಹಡಗುಗಳಿಗೆ ಮಾರ್ಗದರ್ಶನ ಕೊಡುವಂತಹ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಸೇವಾ ಶುಲ್ಕವನ್ನು ವಿಧಿಸ್ತೀವಿ. ಬಟ್ ಹಾರ್ಮುಜ್ ಜಲಸಂಧಿ ನಿಯಂತ್ರಣ ಮಾತ್ರ ಒಮಾನ್ ಮತ್ತು ಇರಾನ್ಗೆ ಸಂಬಂಧಪಟ್ಟಿದ್ದು ಹೊರತು ಅದು ಅಮೆರಿಕಕ್ಕೆ ಅಲ್ಲ ಅಂತ. ಹೀಗಾಗಿ ಅವರು ಏನು ಹೇಳ್ತಾ ಇದ್ದಾರೆ, ಹಾರ್ಮುಜನ್ನು ಬಿಟ್ಟುಕೊಡಲ್ಲ ಅಂತ, ಹಾರ್ಮುಜನ್ನು ಬಿಟ್ಟುಕೊಡಲ್ಲ ಅಂತ. ಈಗ ಇರಾನ್ನ ಕೈಯಲ್ಲಿರುವಂಥ ಜುಟ್ಟು ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮಧ್ಯಪ್ರಾಚ್ಯಗಳು, ಇಸ್ರೇಲು ಮತ್ತು ಅಮೆರಿಕ ಒಟ್ಟಾಗಿ ಏಕಕಾಲಕ್ಕಾಗಿ ಇರಾನ್ನ ಮೇಲೆ ಅಥವಾ ಅವರ ಮೇಲೆ ಯುದ್ಧವನ್ನು ಹೂಡಿದರೆ ಇರಾನ್ ಏನು ಮಾಡಬಹುದು, ಪ್ರತಿಕ್ರಿಯೆಯಾಗಿ ಯುದ್ಧವನ್ನು ಮಾಡಬಹುದು. ಒಂದು. ಎರಡನೇದ್ದು, ಅವರವರ ಆರ್ಥಿಕತೆಗೆ ಪೆಟ್ಟು ಕೊಡಬೇಕಾದ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು. ಈಗ ಅಮೆರಿಕ ಏನು ಹೇಳ್ತಾ ಇದೆ, ಮುಕ್ತವಾಗಿ ವಾಣಿಜ್ಯ ಹಡಗುಗಳ ಓಡಾಟಕ್ಕೆ ಮೊದಲಿನಂತೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ. ಬಟ್ ಇರಾನ್ ಅದನ್ನು ತಿರಸ್ಕಾರ ಮಾಡ್ತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಅಂದರೆ ಈ ವಿಚಾರದಲ್ಲಿ ಹಾರ್ಮುಜ್ ಕೂಡ ಈ ಒಪ್ಪಂದದಿಂದ ಹೊರಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಮತ್ತೊಂದು, ಇರಾನ್ ಸುಳ್ಳು ಸುದ್ದಿಗೆ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಟ್ರಂಪ್ ಮಾತನಾಡ್ತಾ ಇರೋದು ಸುಳ್ಳು, ಮಾತುಕತೆಯೇ ನಡೆದಿಲ್ಲ, ನಾವು ಮಾತುಕತೆಗೆ ಒಪ್ಪಿಕೊಂಡೇ ಇಲ್ಲ, ಕೇವಲ ಭ್ರಮಾಲೋಕದಲ್ಲಿ ಡೊನಾಲ್ಡ್ ಟ್ರಂಪ್ ಬದುಕ್ತಾ ಇದ್ದಾರೆ, ವಾಸ್ತವ ಲೋಕಕ್ಕೆ ಬಂದು ಅವರು ಬದುಕಲಿ, ಕಲ್ಪನಾತೀತದಾದಂತಹ ಜಗತ್ತಿನಲ್ಲಿ ಬದುಕೋದು ಬೇಡ ಅಂತ ಯಾರು ಹೇಳ್ತಾ ಇದ್ರು, ಇರಾನ್ ಅವರು ಹೇಳ್ತಾ ಇದ್ರು. ಇದೀಗ ಅದು ರಿವರ್ಸ್ ಆಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಇರಾನ್ಗೆ. ಇದೊಂದು ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಏನಂತ, ಒಪ್ಪಂದದ ನಿಯಮಗಳ ಬಗ್ಗೆ ಇರಾನ್ ಸುಳ್ಳು ಸುದ್ದಿ ಹರಡ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಆಕ್ರೋಶ. ಲಿಖಿತ ಒಪ್ಪಂದಕ್ಕೂ ಮಾಧ್ಯಮಗಳ ವರದಿಯ ಏನೇನು ಬರ್ತಾ ಇದೆ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಸಹಿ ಹಾಕಿದ ತಕ್ಷಣವೇ ಇರಾನ್ನ ಹಣ ಬಿಡುಗಡೆ ಆಗಲ್ಲ ಅಂತ ಉಪಾಧ್ಯಕ್ಷ JD ವ್ಯಾನ್ಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಅಪ್ರಾಮಾಣಿಕವಾಗಿ ನಡೆದುಕೊಂಡ್ರೆ ಗಂಭೀರ ಪರಿಣಾಮದ ಎಚ್ಚರಿಕೆ ಕೊಟ್ಟರು. 60 ದಿನಗಳ ಕಾಲ ಇರಾನ್ ನಡೆಗಳ ಮೇಲೆ ಎಲ್ಲ ನಿಗಾ ಇರಿಸ್ತೀವಿ ಅಂತ. ಇದೀಗ ಇರಾನ್ ಹೇಳ್ತಾ ಇರೋದೇನು, $24 ಬಿಲಿಯನ್ ಆಸ್ತಿ ಏನಿದೆ ಆ ಆಸ್ತಿಯನ್ನು ನಮಗೆ ಬಿಟ್ಟುಕೊಡಬೇಕು ಅಂತ. ಯಾರು ಹೇಳ್ತಾ ಇರೋದು, ಇರಾನ್ ಹೇಳ್ತಾ ಇದೆ. ಮೊದಲು ಸಹಿ ಮಾಡಿದ್ದಕ್ಕೆ $12 ಬಿಲಿಯನ್ ಕೊಡಬೇಕು, ಅದಾದ ನಂತರ ಇನ್ನುಳಿದಂಥ $12 ಬಿಲಿಯನ್ ಕೊಡಬೇಕು ಅಂತ. ಬಟ್ ಇವರೇನು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಹಣವನ್ನು ಬಿಟ್ಟುಕೊಡಲ್ಲ ಅಂತ. ಹಣವನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಲ್ಲ, ಒಂದು ಕಲ್ಪನಾತೀತ ಲೋಕದಲ್ಲಿ ಇರಾನ್ ಬದುಕೋದು ಬೇಡ ಅಂತ JD ವ್ಯಾನ್ಸ್ ಅವರು ಹೇಳಿಕೆ ಕೊಡುವಂತಹ ವಿಚಾರ. ಮತ್ತೊಂದು ಕಡೆ ಏನೇನು ಒಪ್ಪಂದಗಳಾಗಿದೆ, ಇದೀಗ ಇರಾನ್ ಏನು ಹೇಳ್ತಾ ಇದೆ, ಹಾರ್ಮುಜ್ ಆ ಒಪ್ಪಂದದಲ್ಲೇ ಇಲ್ಲ, ಕದನ ವಿರಾಮದ ಮಾತುಕತೆಗಳಲ್ಲಿ ಹಾರ್ಮುಜೇ ಇಲ್ಲ. ಮತ್ತೊಂದು ಈಗ ಬರ್ತಾ ಇರುವಂಥ ಅಪ್ಡೇಟ್ ಏನು ಅಂತ ಹೇಳಿದರೆ, ಯುರೇನಿಯಂ ಹಸ್ತಾಂತರ ಮತ್ತು ಹಾರ್ಮುಜ್ ಈ ಎರಡು ವಿಚಾರಗಳ ಬಗ್ಗೆ ಮಾತ್ರ ಎರಡು ದೇಶಗಳ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸ್ ಇದು. ಯುರೇನಿಯಂ ಹಸ್ತಾಂತರ ಮತ್ತು ಹಾರ್ಮುಜನ್ನು ಮುಕ್ತ ಮಾಡುವಂಥ ವಿಚಾರದಲ್ಲಿ ಮಾತ್ರ ಕೊನೆಯ ಹಂತದ ಮಾತುಕತೆಗಳು ಆಗ್ತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಕದನ ವಿರಾಮ ಒಪ್ಪಂದಗಳು ಏನಾಗುತ್ತೆ ಕಾದ್ ನೋಡೋಣ. ಹಾಗಾದರೆ ಈ ಯುದ್ಧ ಈಗಾಗಲೇ ಕೊನೆಗೊಂಡು ಬಿಡುತ್ತಾ, ಮಾತುಕತೆ ಫಲಪ್ರದ ಆಗುತ್ತಾ? ಸ್ವಲ್ಪ ದಿನ ಸಮಯ ಬೇಕು, 60 ದಿನಗಳ ಕಾಲ ನಾವು ವೇಟ್ ಮಾಡಿ ನೋಡ್ತೀವಿ ಇರಾನ್ನ ಚಲನವಲನ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಆರ್ಥಿಕ ಚದುರಂಗ ಆಟವನ್ನು ಜಗತ್ತಿನಾದ್ಯಂತ ಆಡ್ತಾ ಇದ್ದರೆ, ಮತ್ತೊಂದು ಕಡೆ ಭಾರತದ ಭೂಭಾಗವಾಗಿದ್ದಂತಹ ಇವತ್ತಿನ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ POK
ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ನಾವೇನು ಕರಿತೀವಿ, ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ದೀವಿ. ಮೊನ್ನೆ ಪಾಕಿಸ್ತಾನ ಸೇನೆ ನಡೆಸಿದಂತಹ ಹಿಂಸಾಚಾರ, ಅವರು ಮಾಡಿದಂತಹ ದಾಳಿಯ ಪರಿಣಾಮವಾಗಿ ಚಿಕ್ಕನಾದಂತಹ ಮಕ್ಕಳು ಸೇರಿದಂತೆ ಮಹಿಳೆಯರು ಸೇರಿದಂತೆ 30 ಜನ ಬಲಿಯಾಗಿದ್ದರು. ಇದೇ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ. ಯಾವ ಕಾರಣಕ್ಕಾಗಿ? ಒಂದು ಪ್ರತಿಭಟನೆ ಮಾಡಿದ್ದರ ಕಾರಣಕ್ಕಾಗಿ. ಜಾಕ್ ಎನ್ನುವಂತಹ ಒಂದು ಪೊಲಿಟಿಕಲ್ ಪಾರ್ಟಿ, ಆ ಪಾರ್ಟಿಯ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಆಗಿತ್ತು. ಆ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕಾಗಿ ಯಾರು? ಇದೇ ಪಾಕಿಸ್ತಾನದ ಇಸ್ಲಾಮಾಬಾದ್ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಬೇಕು ಅಂತ ದಾಳಿಯನ್ನು ಮಾಡಿತು. 30 ಜನ ಘಟನೆಯಲ್ಲಿ ಮೃತಪಟ್ಟರು. ಯಾಕೆ ಪಾಕಿಸ್ತಾನ ಈ POKಯನ್ನು ಇಷ್ಟು ಕೀಳಮಟ್ಟದಲ್ಲಿ ನಡೆಸಿಕೊಳ್ಳುತ್ತೆ? ಏನು ಕಾರಣ? ಭಾರತದ ಭೂಭಾಗ ಆಗಿತ್ತು. ನಾವು ಮೊನ್ನೆ ಅದರ ಕಥೆ ಎಲ್ಲವನ್ನು ಕೂಡ ನೋಡಿದ್ವಿ, ಏನೇನಾಯಿತು ಘಟನೆಯಲ್ಲಿ ಏನು ಅಂತ. ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು 2 ವಿಭಾಗಗಳಾಗಿ ಪಾಕಿಸ್ತಾನ ನೋಡುತ್ತೆ. ನಿಮಗೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಪಾಕಿಸ್ತಾನ ಇದನ್ನು ವಶಪಡಿಸಿಕೊಂಡಿದೆ. ಆದರೆ ಪಾಕಿಸ್ತಾನದ ಸಂವಿಧಾನದಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ಮಾನ್ಯತೆ ಇಲ್ಲ. ಇದು ಗಮನಿಸಬೇಕಾದಂತಹ ಸಂಗತಿ. ಅವತ್ತು ಹರಿಸಿಂಗ್ ರಾಜ ಇದ್ದಾಗ ದಾಳಿ ಮಾಡಿದಾಗ ವಶಪಡಿಸಿಕೊಂಡ್ರು, ಹೋಯಿತು, ಎಲ್ಲವೂ ಕೂಡ ಓಕೆ. ಆದರೆ ಪಾಕಿಸ್ತಾನದ ಸಂವಿಧಾನದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಇವರನ್ನು ನಡೆಸಿಕೊಳ್ಳೋ ಪ್ರಯತ್ನ. ಪ್ರತ್ಯೇಕ ರಾಷ್ಟ್ರಪತಿ ಇದ್ದಾರೆ, ಪ್ರತ್ಯೇಕ ಸರ್ವೋಚ್ಚ ನ್ಯಾಯಾಲಯ ಇದೆ, ಪ್ರತ್ಯೇಕವಾದಂಥ ಮುಖ್ಯಮಂತ್ರಿಗಳು, ಪ್ರತ್ಯೇಕವಾದಂಥ ಪ್ರಧಾನಿಗಳು, ಎಲ್ಲವೂ ಕೂಡ ಪ್ರತ್ಯೇಕ. ಆದರೆ ಇಸ್ಲಾಮಾಬಾದ್ನಲ್ಲಿರುವಂತಹ ಸರ್ಕಾರ ಮಾತ್ರ ಇವರನ್ನು ಜುಟ್ಟು ಹಿಡಿದು ಆಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಈ ಕೀಳರಿಮೆ? ಏನಾಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಬೆಂಕಿ. ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತೆರಿಗೆಯ ವಿರುದ್ಧ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನರೆಲ್ಲ ಪ್ರತಿಭಟನೆಗೆ ಏರಿದರು. ನಾನು ಮೊನ್ನೆಯೂ ಕೂಡ ಹೇಳ್ತಾ ಇದ್ದೆ, ಚುನಾವಣೆ ಅಕ್ರಮ, ಅದಾದ ನಂತರ ಬೆಲೆ ಏರಿಕೆ, ಭ್ರಷ್ಟಾಚಾರ, ಪಾಕಿಸ್ತಾನದ ಹಸ್ತಕ್ಷೇಪ, ಆಹಾರ ದರ ಏರಿಕೆ ಆಗ್ತಾ ಇರೋ ಇವೆಲ್ಲದರ ಬಗ್ಗೆ ಪೊಲೀಸರು ಗೋಲಿಬಾರ್ ಇವರಿಗೆ 20ಕ್ಕೂ ಹೆಚ್ಚು ಮಂದಿ ಎಲ್ಲ ಮೃತಪಟ್ಟಿದ್ದಾರೆ ಅಂತ. 1 kg ಗೋಧಿ ಹಿಟ್ಟಿನ ಬೆಲೆ 400 ರೂಪಾಯಿ ಆಗಿದೆ ಅಂತ ಜಂಟಿ ಅವಾಮಿ ಕ್ರಿಯಾ ಸಮಿತಿ ಜಾಕ್ ಅಂತ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯುತ್ ಸಂಪನ್ಮೂಲಗಳ ಶೋಷಣೆ ಆಗ್ತಾ ಇದೆ, ಆರ್ಥಿಕ ಬಿಕ್ಕಟ್ಟಾಗ್ತಾ ಇದೆ, ಹಣದುಬ್ಬರ ಆಗ್ತಾ ಇದೆ ಅಂತ. ಈಗ ನೋಡಿ, ಪಾಕಿಸ್ತಾನದ ರೂಪಾಯಿ PKR ಏನಿದೆ ಸಂಪೂರ್ಣವಾಗಿ ಡಾಲರ್ ಎದುರುಗಡೆ ಕುಸಿತ ಆಗ್ತಾ ಇದೆ. ಹೀಗಾಗಿ ಗೋಧಿ ಹಿಟ್ಟು ಅಟಾ ಹಿಟ್ಟು ಅಂತ ಕರೀತಾರೆ. ಈ ಗೋಧಿ ಹಿಟ್ಟಿನ ದರ ವಿಪರೀತವಾಗಿ ಏರಿಕೆ ಆಗಿದೆ. 300ರಿಂದ 400 PKR ಇದೆ ಅಂತ. ಈಗ ನಮ್ಮಲ್ಲಿ ರೇಷನ್ ಶಾಪ್ಗಳಿದೆ, ನ್ಯಾಯಬೆಲೆ ಅಂಗಡಿಗಳಿದೆ. ಅಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿ ಜೋಳವನ್ನು ಕೊಡ್ತಾರೆ, ರಾಗಿ ಕೊಡ್ತಾರೆ, ಅಕ್ಕಿ ಅಂತೂ ಕಾಮನ್ನಾಗಿ ಕೊಡ್ತಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಈ POK ಪ್ರದೇಶದಲ್ಲೂ ಕೂಡ ಗೌರ್ಮೆಂಟ್ ಸಬ್ಸಿಡಿ ದರದಲ್ಲಿ ಈ ಕೇಂದ್ರಗಳ ಮುಖಾಂತರ ಒಂದೊಂದು kg ಗಟ್ಟಲೆ ಅವರಿಗೆ ಗೋಧಿ ಹಿಟ್ಟನ್ನು ಕೊಡ್ತಾರೆ. ಈ ಗೋಧಿ ಹಿಟ್ಟನ್ನು ಪಡೆದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ POK ಆ ಪ್ರದೇಶದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಬಂದ್ಬಿಟ್ಟಿದೆ. ಯಾವ ಕಾರಣಕ್ಕಾಗಿ? 400 ರೂಪಾಯಿ 500 ರೂಪಾಯಿ kg ಆಗಿದೆ. ಈಗ ಪಾಕಿಸ್ತಾನ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳಿಂದ ಗೋಧಿಯನ್ನು ಖರೀದಿ ಮಾಡುತ್ತೆ. ಆ ಗೋಧಿಯನ್ನು ಖರೀದಿ ಮಾಡಿ ಗಿರಣಿ ಅಂಗಡಿಗಳಿರುತ್ತಲ್ಲ, ಆ ಗಿರಣಿ ಅಂಗಡಿಗಳಿಗೆ ಗೋಧಿಗಳನ್ನು ಕೊಡ್ತಾರೆ. ಆ ಗಿರಣಿ ಅಂಗಡಿಗಳು ಗೋಧಿಯನ್ನು ಹಿಟ್ಟಾಗಿ ಪರಿವರ್ತನೆ ಮಾಡುವ ಮುಖಾಂತರ ಅಲ್ಲಿಯ ಜನರಿಗೆ ಸರ್ಕಾರದ ಆದೇಶದಂತೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಹೋಗ್ತಾರೆ. ಯಾಕೆ ಈ ಪರಿಪ್ರಮಾಣದಲ್ಲಿ ದರ ಏರಿಕೆ ಆಯಿತು? ನಾವು ಅನೇಕ ಬಾರಿ ನೋಡಿದ್ದೀವಿ. ಪಾಕಿಸ್ತಾನದ ಕತೆ ಹೆಂಗಾಗಿದೆ ಅಂತ ಹೇಳಿದ್ರೆ, IMF ನಿಂದ ಸಾಲ ತರಬೇಕು, ಅಮೆರಿಕಾದಿಂದ ಸಾಲ ತರಬೇಕು, ಚೀನಾದಿಂದ ಸಾಲ ತರಬೇಕು. ಈಗ IMF ಏನು ಮಾಡಿದೆ, ನಾವು ಪಾಕಿಸ್ತಾನಕ್ಕೆ ಸಾಲ ಕೊಡಬೇಕು ಅಂತ ಹೇಳಿದರೆ ಪಾಕಿಸ್ತಾನ ತನ್ನ ದೇಶದಲ್ಲಿರುವಂಥ ಎಲ್ಲ ಸಬ್ಸಿಡಿ ಯೋಜನೆಗಳನ್ನು ಬಂದ್ ಮಾಡಬೇಕು ಅಂತ. ಹಿಂದೆ ಪಾಕಿಸ್ತಾನ ಏನು ಮಾಡ್ತಾ ಇತ್ತು, ಇದು ಭಾರತದ ಭೂಭಾಗ ಆಗಿತ್ತು, ನಾವು ವಶಪಡಿಸಿಕೊಂಡಿದ್ದೀವಿ. ಈ ವಶಪಡಿಸಿಕೊಂಡಿದ್ದರ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಈ POKಯ ಜನರಿಗೆ ಸಬ್ಸಿಡಿ ದರದಲ್ಲಿ ಈ ಗೋಧಿ ಹಿಟ್ಟನ್ನು ಅನೇಕ ವರ್ಷಗಳಿಂದ ಕೊಡ್ತಾ ಬಂದಿದ್ರು. ಇದೀಗ ಏನು ಮಾಡಿದ್ರು ಅಂತ ಹೇಳಿದರೆ, ಈ ಗೋಧಿ ಹಿಟ್ಟಿನ ದರವೂ ಕೂಡ ಹೋಗಿದೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ನೀವು ರೇಷನ್ ಡಿಪೋಗಳ ಮುಖಾಂತರವೆಲ್ಲವೂ ಕೊಡ್ತಾ ಇದ್ರು. ಪಾಕಿಸ್ತಾನ ಮತ್ತು ಈ ವಿವಾದಿತ ಅನ್ನುವಂತಹ ಕಾರಣಕ್ಕಾಗಿ, ಪಾಕಿಸ್ತಾನ ಮತ್ತು ಭಾರತದ ನಡುವಿನ ವಿವಾದಿತ ಪ್ರದೇಶ ಅನ್ನುವ ಕಾರಣಕ್ಕಾಗಿ ಇವರು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ರು. ಇದೀಗ ಆ ಸಬ್ಸಿಡಿಯು ಕೂಡ ಬಂದಾಗಿದೆ. 2023ರಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಜಂಟಿ ಅವಾಮಿ ಕ್ರಿಯಾ ಸಮಿತಿ ಎನ್ನುವಂತಹ ಪಾರ್ಟಿ ಅಲ್ಲಿಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನೆಲ್ಲ ಮಾಡ್ತಾ ಬಂದರು. ಈ ಪ್ರತಿಭಟನೆ ವ್ಯಾಪಕವಾಗಿ ಇದೀಗ ಈ ಪರಿಪ್ರಮಾಣದಲ್ಲಿ 20 ಜನ ಮೃತಪಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಇಸ್ಲಾಮಾಬಾದ್ಗೆ POK ಕೈಗೊಂಬೆ ಆಗಿಬಿಟ್ಟಿದೆ ಅಂತ. ನಾನು ಅವಾಗಲೇ ಹೇಳಿದೆ, POKಯನ್ನು ಸಂವಿಧಾನದಲ್ಲಿ ಇಲ್ಲ, ಮಾನ್ಯತೆ ಇಲ್ಲ ಅಂತ. ಏನಿದೆ, 42 ಸ್ಥಾನಗಳಿಗೆ ಜುಲೈ 27ನೇ ತಾರೀಕಿಗೆ ಚುನಾವಣೆ ಘೋಷಣೆ ಆಗಿದೆ.
ಚುನಾವಣೆ ಘೋಷಣೆ ಆಗಿದೆ. ನಿರಾಶ್ರಿತರ ಹೆಸರಲ್ಲಿ 12 ಸ್ಥಾನಗಳು ಮೀಸಲಾತಿಯಲ್ಲಿ ಇರೋದು. 12 ಸ್ಥಾನಗಳು ಮೀಸಲಾತಿಯಲ್ಲಿದೆ. ಹೆಂಗಿದು ಘಟನೆ ಅಂತ ಹೇಳಿದರೆ, ನೀವು ನೋಡಿ, ಒಟ್ಟು 53 ವಿಧಾನಸಭಾ ಕ್ಷೇತ್ರಗಳು, 44 ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕು. ಇನ್ನು 8 ಮಹಿಳೆಯರು, ತಾಂತ್ರಿಕ ತಜ್ಞರಿಗೆಲ್ಲ ಮೀಸಲಿಡಲಾಗುತ್ತೆ. 12 ಸ್ಥಾನಗಳಲ್ಲಿ ಮೀಸಲು. ಏನಿದು? ಇದೇ 12 ಸ್ಥಾನಗಳ ಮೀಸಲು ವಿಚಾರದಲ್ಲಿ ಪ್ರತಿಭಟನೆ ಆಗ್ತಾ ಇರೋದು. ಏನಿದು? 1947ರಲ್ಲಿ ಪಾಕಿಸ್ತಾನ ಪ್ರತ್ಯೇಕವಾಗುವಾಗ ಮತ್ತು 1965ರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಯಾರ್ಯಾರು ಜಮ್ಮು ಕಾಶ್ಮೀರದ ನಿರಾಶ್ರಿತರದಲ್ಲ, ಭಾರತಕ್ಕೆ ಸೇರಿರುವಂಥ ಜಮ್ಮು ಕಾಶ್ಮೀರದ ನಿರಾಶ್ರಿತರು, ಇವತ್ತಿನ ಪಂಜಾಬ್ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ ಸೇರಿದಂತೆ ಕರಾಚಿಯಲ್ಲೆಲ್ಲ ನೆಲೆಸಿದಾರಲ್ಲ, ಅವರಿಗೆ 12 ಸ್ಥಾನಗಳನ್ನು ಮೀಸಲಾಗಿ ಕೊಡುತ್ತೆ. ಆದರೆ ಈ 12 ಸ್ಥಾನಗಳಿಗೆ ಮತದಾನ ನಡೆಯೋದು POKಯಲ್ಲಿ ಅಲ್ಲ. ಇದು ಗಮನಿಸಬೇಕಾದ ಸಂಗತಿ. ಉಳಿದಂತಹ 20 ಸ್ಥಾನಗಳಿಗೆ ಎಲ್ಲವೂ, ಉಳಿದಂತಹ 33 ಜನರಿಗೆ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ POK ಪ್ರದೇಶದಲ್ಲಿ ಚುನಾವಣೆ ಆಗುತ್ತೆ. ಈ 12 ಮೀಸಲು ಸ್ಥಾನಗಳಿಗೆ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿ ಚುನಾವಣೆ ಆಗುತ್ತೆ. ಯಾರು ನಿಯಂತ್ರಣ ಮಾಡ್ತಾರೆ? ಪಾಕಿಸ್ತಾನದ ಸರ್ಕಾರ ನಿಯಂತ್ರಣ ಮಾಡುತ್ತೆ, ಪಾಕಿಸ್ತಾನದ ಸೈನ್ಯಾಧಿಕಾರಿಗಳು ನಿಯಂತ್ರಣ ಮಾಡ್ತಾರೆ. ಇದೀಗ ಜಾಕ್ ಎನ್ನುವಂತಹ ಪೊಲಿಟಿಕಲ್ ಪಾರ್ಟಿ ಮತ್ತು ಇವರೆಲ್ಲರ ಆಕ್ಷೇಪ ಇರುವುದು, ಆ 12 ಜನರನ್ನು ಕೂಡ ತಮಗೆ ತಕ್ಕಂತೆ ಕುಣಿಯುವಂತಹ ನಾಯಕರನ್ನು ಆಯ್ಕೆ ಮಾಡಿಕೊಂಡು ಬರ್ತಾರೆ. ಹೀಗಾಗಿ POK ಮೇಲೆ ಅಕ್ಷಮ್ಯ ಅಪರಾಧಗಳು ನಡೀತಾ ಇದೆ ಅಂತ ಅವರು ಹೇಳೋದು. 53 ಸ್ಥಾನ ಪೈಕಿ 12 ಮೀಸಲು, 8 ನಾಮನಿರ್ದೇಶನ ಆಗುತ್ತೆ, ಉಳಿದಿದ್ದು 20 ಸ್ಥಾನ. ಅಂದರೆ ಅದರಲ್ಲಿ 20 ಆಯಿತು, ಉಳಿದಿದ್ದು 33ಕ್ಕೆ ಕೇವಲ 33 ಜನರು ಮಾತ್ರ ಜನರಿಂದ ಆಯ್ಕೆ ಆಗ್ತಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಅವರು ಹೇಳ್ತಾ ಇರೋದು. ನೀವು ನೋಡಿ, ಪಾಕಿಸ್ತಾನ ಈ ಪ್ರದೇಶವನ್ನು 2 ಭಾಗ, ಇದು ಭಾರಿ ಇಂಪಾರ್ಟೆಂಟು, 2 ಭಾಗವಾಗಿ ಡಿವೈಡ್ ಮಾಡಿ ಆಳ್ವಿಕೆಯನ್ನು ಮಾಡುತ್ತೆ. ಯಾವ್ಯಾವುದು? ಆಜಾದ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಕರೀತಾರೆ, ಗಿಲ್ಗಿಟ್ ಮತ್ತು ಬಾಲಿಸ್ತಾನ್ ಅಂತ ಕರೀತಾರೆ. ಈ ಆಜಾದ್ ಆ್ಯಂಡ್ ಜಮ್ಮು ಕಾಶ್ಮೀರ್ ಏನಿದೆ, ಇದು ಭಾರತಕ್ಕೆ ಗಡಿ ಹೊಂದಿಕೊಂಡಿರುವಂತಹ ಪ್ರದೇಶ. ಇಲ್ಲಿ ಪ್ರತ್ಯೇಕವಾದಂತಹ ಪ್ರಧಾನಮಂತ್ರಿಗಳು, ಪ್ರತ್ಯೇಕವಾದಂತಹ ಆಡಳಿತ ಎಲ್ಲವೂ ಕೂಡ ಇದೆ. ಆದರೆ ಇನ್ನೊಂದು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್ ಇದೆಯಲ್ಲ, 2009ರಲ್ಲಿ ಇದಕ್ಕೆ ಮರುನಾಮಕರಣವನ್ನು ಮಾಡಿ ಇಲ್ಲಿ ಯಾವುದೂ ಕೂಡ ಪ್ರತ್ಯೇಕವಾದಂಥದ್ದಿಲ್ಲ. ಇಲ್ಲೆಲ್ಲದರ ನೇರ ಹಿಡಿತ ಯಾರ್ದು ಅಂತ ಹೇಳಿದರೆ ಪಾಕಿಸ್ತಾನದ ಸರ್ಕಾರದ ನೇರ ಆಡಳಿತ ಇದೆ. ಈ ಕಾರಣಕ್ಕಾಗಿ POK ಜನ ಏನು ಹೇಳ್ತಿದ್ದಾರೆ? ಭಾರತಕ್ಕೆ ನಾವು ಸೇರ್ಪಡೆ ಆಗ್ತೀವಿ ಅಂತ ಅವರೆಲ್ಲರ ಚರ್ಚೆ ಆಗ್ತಾ ಇರೋದು. ಈ ಮುಖಾಂತರ ಇಸ್ಲಾಮಾಬಾದ್ ಸರ್ಕಾರದ ಕೈಗೊಂಬೆಯಾಗಿ POK ಇದೆ. ಸಂಪತ್ತು ಲೂಟಿ POK ಜನರಿಗೆ ನಾಮ, ಸಂಪತ್ತನ್ನು ಲೂಟಿ ಮಾಡ್ತಾರೆ. ಮನೆಯೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಏನೇನದು? POKಯ ಸಂಪನ್ಮೂಲವನ್ನು ಬಳಸಿ ಪಾಕಿಸ್ತಾನಕ್ಕೆ 15% ವಿದ್ಯುತ್ ಪೂರೈಕೆ ಆಗುತ್ತೆ. ಮಂಗಲ ಅಣೆಕಟ್ಟಿನಿಂದ ವಿದ್ಯುತ್ತನ್ನು ಪಡೆದು ಸ್ಥಳೀಯರಿಗೆ ನೀಡದೆ ಪಾಕ್ ವಂಚನೆ ಮಾಡ್ತಾ ಇದೆ. ಪ್ರಾಂತ್ಯದ ರತ್ನಗಳು, ಚಿನ್ನದ ಅದಿರು, ಅರಣ್ಯ ಸಂಪತ್ತು ಎಲ್ಲವನ್ನು ಕೂಡ ಅವರು ಚೀನಾದ ಪಾಲಾಗ್ತಾ ಇದೆ. POK ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದೆ. ಚೀನಾ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಚೀನಾ ವಶಪಡಿಸ್ಕೊಳ್ತಾ ಇದೆ. ಅಮೂಲ್ಯ ಖನಿಜ ಮತ್ತು ರತ್ನಗಳಿದೆ. ಜಲವಿದ್ಯುತ್ ನದಿ, ಹಿಮನದಿ ಇದೆ. ಮಂಗ್ಲಾ ಅಣೆಕಟ್ಟಾಗಿರ್ಬೋದು, ನೀಲಂ ಜೇಲಂ ಆಗಿರ್ಬೋದು, ಕೋಹಾಲ್ ಜಲವಿದ್ಯುತ್ ಯೋಜನೆ ಇದೆ. POK ಜನರಿಗೆ ದುಬಾರಿ, ಅಲ್ಲಿಯ ಜನರಿಗೆ ಅತ್ಯಂತ ಕಡಿಮೆ ದರ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ರಾಹುಲ್ ಕೋಟ್ನಲ್ಲಿ ಒಂದು ಮನೆ ಇದೆ. ಆ ರಾಹುಲ್ ಕೋಟ್ನಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಮನೆಗೆ ನೀಲಂ ಮತ್ತು ಜೇಲಂ ಎನ್ನುವಂತಹ ಈ ಜಲವಿದ್ಯುತ್ ಇದೆಯಲ್ಲ, ಆ ಜಲವಿದ್ಯುತ್ ಇವರ ಕಣ್ಣಿಗೆ ಕಾಣಿಸುತ್ತೆ. ಆ ಅಣೆಕಟ್ಟಿದೆಯಲ್ಲ, ಅದು ಕಾಣಿಸುತ್ತೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತಂತ ಇಲ್ಲಿ ನಿಂತುಕೊಂಡಿರುವಂಥ ಒಬ್ಬ ವ್ಯಕ್ತಿಗೆ ಅದು ಕಾಣಿಸುತ್ತೆ. ಆ ಮುಖಾಂತರ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸಾವಿರಾರು ಮೆಗಾ ವಿದ್ಯುತ್ ಉತ್ಪಾದನೆಯಲ್ಲಿ ಆಗುತ್ತೆ. ಅಲ್ಲಿ ಉತ್ಪಾದನೆ ಆಗುವಂಥ ಸಾವಿರಾರು ಮೆಗಾವ್ಯಾಟ್ ವಿದ್ಯುತ್ ಎಲ್ಲಿಗೆ ಹೋಗುತ್ತೆ? ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳು ಹೋಗುತ್ತೆ. ಆದರೆ ಯಾವ ಪ್ರದೇಶದಲ್ಲಿ, ರಾವಲ್ಕೋಟ್ನ ಪ್ರದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತಲ್ಲ, ಆ ಪ್ರದೇಶದ ಜನರಿಗೆ ದಿನದ 16 ಗಂಟೆ ವಿದ್ಯುತ್ ಇರಲ್ಲ. ಗಮನಿಸಬೇಕಾದ ಸಂಗತಿ. ವಿದ್ಯುತ್ ಉತ್ಪಾದನೆ ಆಗೋದು ಇಲ್ಲಿ, ಅದು ಹೋಗೋದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ, ಕರಾಚಿ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ, ಬೇರೆ ಬೇರೆ ಕಡೆಗಳೆಲ್ಲ ಹೋಗುತ್ತೆ. ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗುವಂಥ ಸ್ಥಳಕ್ಕೆ 16 ಗಂಟೆ ಕರೆಂಟ್ ಇರಲ್ಲ. ಓಕೆ, ವಿದ್ಯುತ್ ಇರಲ್ಲ. ಓಕೆ, ಆದರೆ ನಾಳೆ ವಿದ್ಯುತ್ ಬಿಲ್ ಬಂದಾಗಲೂ ಕೂಡ ಪಾಕಿಸ್ತಾನಕ್ಕೆ ವಿದ್ಯುತ್ ಹೋದರೂ ಕೂಡ POKಗೆ ಕರೆಂಟ್ ಇರಲ್ಲ. ಇಲ್ಲಿ 25,000 ರೂಪಾಯಿ ಪಾಕಿಸ್ತಾನ ಮೌಲ್ಯದ ದರದಲ್ಲಿ 25,000 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ. ಇದರ ವಿರುದ್ಧ ಅವರ ಪ್ರತಿಭಟನೆ ಇದೆ. ಇದರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ವಿದ್ಯುತ್ತೇ ಬಳಸಲ್ಲ, ನಮಗೆ ವಿದ್ಯುತ್ ದರ ದುಬಾರಿ ಆಗ್ತಾ ಇದೆ ಅಂತ ಜನರೆಲ್ಲರೂ ಕೂಡ ರೋಷಿಗೆ ಹೋಗಿ ಪ್ರತಿಭಟನೆ ಮಾಡ್ತಾ ಇರೋದು. ಅರಣ್ಯವನ್ನು ಕೂಡ ಕಡಿತಾ ಇದ್ದಾರೆ. ಇತ್ಯಾದಿ ಸುದ್ದಿಗಳು POKಯಿಂದ ಬರ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಅಂದು ಒಂದು ಬೆಳವಣಿಗೆಗಳಾಗಿತ್ತು. ಸಾಹಸದ ಕತೆ ಇದು. 1947ರಲ್ಲಿ ಪಾಕ್ ಸೇನೆಯನ್ನು, ಶ್ರೀನಗರವನ್ನು ಒಬ್ಬ ವ್ಯಕ್ತಿ, ಶೇರ್ವಾನಿ ಅಂತ, ನಾನು ಮೊನ್ನೆ ಒಂದು ಕತೆ ಹೇಳಿದ್ದೆ ನಿಮಗೆ. ಹರಿಸಿಂಗ್ ಎನ್ನುವಂತಹ ರಾಜ ಸ್ವತಂತ್ರವಾಗಿ ಮಾಡಬೇಕು ಅಂತ ಬಯಸಿದ್ದ. ಅದಾದ ನಂತರ ಭಾರತ ಜೊತೆಗೆ ಕೈ ಜೋಡಿಸೋದು, ಅದಾದ ನಂತರ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿ ದಾಳಿ ಮಾಡೋದಕ್ಕೆ ಅವರೆಲ್ಲ ಬಂದಿದ್ರು ಅಂತ. ಏನಾಗಿತ್ತು ಘಟನೆ ಅಂತ ಹೇಳಿದರೆ, ನೀವು ಗಮನಿಸಬೇಕಾದ ಸಂಗತಿಯಂತೆ 1947ರಲ್ಲಿ ಆದಂತಹ ಘಟನೆ. ಬುಡಕಟ್ಟು ಸಮುದಾಯದ ಮುಖಾಂತರ ಅವರೆಲ್ಲ ಬರ್ತಾರೆ. ಬಂದ ನಂತರ ಆಕ್ರಮಣಕಾರಿಗಳೆಲ್ಲ ಬಂದು
ಅವರು ಈಗಾಗಲೇ ಏನು ಮಾಡಿದರು, ಬಾರಾಮುಲ್ಲಾವನ್ನು ವಶಪಡಿಸ್ಕೊಂಡು ಬಿಟ್ಟಿದ್ರು. ಬಾರಾಮುಲ್ಲಾದ ನಂತರ ಅವರ ಗುರಿ ಏನಾಗಿತ್ತು ಅಂತ ಹೇಳಿದರೆ ಶ್ರೀನಗರದ ವಿಮಾನ ನಿಲ್ದಾಣ ಆಗಿತ್ತು. ಶ್ರೀನಗರವನ್ನು ನಾವು ವಶಪಡಿಸಿಕೊಂಡು ಬಿಟ್ಟರೆ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರ ನಮ್ದಾಗುತ್ತೆ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಈ ಬುಡಕಟ್ಟು ಸಮುದಾಯದ ಮುಖಾಂತರ ಬಂದಂತಹ ಈ ಆಕ್ರಮಣಕಾರಿಗಳಿದ್ದರು. 1947 ಅಕ್ಟೋಬರ್ 26ನೇ ತಾರೀಕಿಗೆ ಸಶಸ್ತ್ರಧಾರಿಗಳಾಗಿದ್ದರು. ಆ ಸಮಯದಲ್ಲಿ ಕಾಶ್ಮೀರದಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ, ಶೆರ್ವಾನಿ ಅಂತ. ಆ 19 ವರ್ಷದ ಮಕ್ಬುಲ್ ಶೆರ್ವಾನಿ ಏನು ಮಾಡಿಬಿಡ್ತಾನೆ, ಈ ಆಕ್ರಮಣಕಾರಿಗೆ ಇಲ್ಲ ನಾನು ದಾರಿ ತೋರಿಸ್ತೇನೆ ನಿಮಗೆ ಅಂತ. ದಾರಿ ತೋರಿಸ್ತೇನೆ, ಕೇವಲ 1 ಗಂಟೆ, ಬಾರಾಮುಲ್ಲಾದಿಂದ ನೀವು ಶ್ರೀನಗರಕ್ಕೆ ಹೋಗೋದಕ್ಕೆ ಬೇಕಾದಂತಹ ಸಮಯ ಕೇವಲ 1 ಗಂಟೆ, ನಾನು ನಿಮಗೆ ದಾರಿ ತೋರಿಸ್ತೀನಿ, ಅತ್ಯಂತ ವೇಗವಾಗಿ ಹೋಗ್ಬೋದು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಅಲ್ಲಿಂದ 1 ಗಂಟೆ ಸಮಯ ಅಂತೇಳಿ ಒಪ್ಕೊಳ್ತಾನೆ. ಪಾಕಿಸ್ತಾನಿಯರು ಯಾಕೆ ಒಪ್ಕೊಳ್ತಾರೆ ಅಂತ ಹೇಳಿದರೆ, ಈ ಶೇರ್ವಾನಿ ಎನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಅನ್ನುವಂತಹ ಒಂದು ಕಾರಣಕ್ಕಾಗಿ. ಎರಡನೇದ್ದು, ಆ ವ್ಯಕ್ತಿ ಒಂದು ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕರ್ತ ಆಗಿರ್ತಾನೆ. 2 ಮೂರನೇದ್ದು, ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಉರ್ದು ಮಾತನಾಡೋದಕ್ಕೆ ಬರ್ತಾ ಇರುತ್ತೆ, ಉರ್ದು ಮಾತನಾಡ್ತಾ ಇರ್ತಾನೆ ಶೇರ್ವಾನಿ. ಈ ಕಾರಣಕ್ಕಾಗಿ ಆತನ ಮಾತುಗಳನ್ನು ಒಪ್ಕೊಳ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಇದಾದ ನಂತರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಶ್ರೀನಗರಕ್ಕೆ ಹೋಗೋದಕ್ಕೆ ಒಂದು ಹೈವೇ ಇರುತ್ತೆ. ಈ ಶೇರ್ವಾನಿ ಏನು ಮಾಡಿಬಿಡ್ತಾನೆ, ಭಾರತಕ್ಕೆ ಸಹಾಯ ಮಾಡಬೇಕಾಗಿತ್ತು ಆತ. ಶೇರ್ವಾನಿ ಏನು ಮಾಡಿಬಿಡ್ತಾನೆ, ಹೈವೇ ಮುಖಾಂತರ ಹೋಗುವ ಬದಲು ಹೈವೇದಿಂದ ವೆಹಿಕಲ್ಗಳನ್ನು ಕೆಳಗಿಳಿಸ್ತಾನೆ. ಕೆಳಗಿಳಿಸಿದ ನಂತರ ಈ ವ್ಯಕ್ತಿ ಒಂದು ದಾರಿಗೆ ಕರೆದುಕೊಂಡು ಹೋಗ್ತಾನೆ. ಮೇನ್ ರೋಡ್ ಹಾಕಿದ್ದಕ್ಕಿಂತಲೂ ಬದಲಾಗಿ ಸುವನ್ ವಲಯ ಅಂತ ಒಂದು ವಲಯ ಇರುತ್ತೆ, ಅತ್ಯಂತ ಕಡಿದಾದಂತಹ ಪ್ರದೇಶ ಅದು. ಸೇನಾ ವಾಹನಗಳು ಹೋಗೋದಕ್ಕೂ ಕೂಡ ಅಸಾಧ್ಯವಾಗಿರುವಂತಹ ಪ್ರದೇಶ. ಸುಮಾರು 48 ಗಂಟೆಗಳ ಕಾಲ ಗಿರಿಗಟ್ಲೆ ಥರ ಪಾಕಿಸ್ತಾನದಿಂದ ಬಂದಂಥ ಎಲ್ಲರನ್ನು ತಿರುಗಾಡಿಸಿಬಿಡ್ತಾನೆ. ತಿರುಗಾಡಿಸಿ ಅವರ ಹಾದಿ ತಪ್ಪಿಸಿಬಿಡ್ತಾನೆ. ಈ ಹಾದಿ ತಪ್ಪಿಸಿದ ನಂತರ ತನ್ನ ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕರ್ತರಿಗೆ ಹೇಳ್ತಾರೆ, ಪಾಕಿಸ್ತಾನದವರು ದಾಳಿ ಮಾಡ್ತಿದ್ದಾರೆ, ಭಾರತ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳೋದಕ್ಕೆ ಹೇಳಿ ಅಂತ. ಈ ಅಲರ್ಟ್ ಹೋದ ತಕ್ಷಣ ಭಾರತ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಶ್ರೀನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುತ್ತೆ, ಆ ವಿಮಾನ ನಿಲ್ದಾಣ ತಮ್ಮ ಹತೋಟಿಗೆ ತೆಗೆದುಕೊಂಡು ಬಿಡ್ತಾರೆ. ಅದಾದ ನಂತರ ಈ ವ್ಯಕ್ತಿ ನಮಗೆ ದಾರಿ ತಪ್ಪಿಸಿದ ಅಂಥೇಳಿ 14 ಗುಂಡುಗಳನ್ನು ದೇಹಕ್ಕೆ ಮೊಳೆ ಹೊಡೆದು 14 ಗುಂಡುಗಳನ್ನು ಈ ವ್ಯಕ್ತಿ ಮೇಲೆ ಇದೇ ಆಕ್ರಮಣಕಾರರು ಎದುರಿಸಿದರು. ಅಂದರೆ ಅವತ್ತು ಈ ವ್ಯಕ್ತಿ ಚಾಣಾಕ್ಷತನದಿಂದ ಈ ಕಡೆ ಹೋಗಬಾರದು, ಬದಲಾಗಿ ಈ ಕಡೆ ಹೋಗಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ನಲ್ಲ, ಅದರ ಭಾಗವಾಗಿ ಆ ವ್ಯಕ್ತಿಯ ಸಾಹಸ. ಹೀಗಾಗಿ ಈತನನ್ನು ಬಾರಾಮುಲ್ಲದ ಸಿಂಹ ಅಂತ ಕರೀತಾರೆ. ಬಾರಾಮುಲ್ಲದ ಸಿಂಹ ಅಂತಲೂ ಕೂಡ ಈ ವ್ಯಕ್ತಿಯನ್ನು ಕರೀಲಾಗುತ್ತೆ. ಮತ್ತೊಂದು ವಿಭಜನೆಯ ಕೂಗು, 4 ಹೋಳಾಗುತ್ತಾ ಪಾಕಿಸ್ತಾನ ಅಂತ. ಮೊನ್ನೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಕಿಸ್ತಾನದ 4 ಭಾಗ ಆಗಿಬಿಡುವುದು ಅಂತ. ಒಂದು ಕಡೆ POK, ಮತ್ತೊಂದು ಕಡೆ ಬಲೂಚಿಗಳು ಪ್ರತಿಭಟನೆ, ಮತ್ತೊಂದು ಕಡೆ ಈ ಅಫ್ಘಾನ್ ಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ಸಿಂಧಿಗಳು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. POK ಬೆನ್ನಲ್ಲೇ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲೂ ಕೂಡ ಶಿಯಾ ಸಮುದಾಯ ಎದ್ದುಬಿಟ್ಟಿದೆ. ಬಲೂಚಿಸ್ತಾನದಲ್ಲಿ ಚೀನಾ ಮತ್ತು ಪಾಕ್ ಸೇನೆ ವಿರುದ್ಧ BLA ಗೆರಿಲ್ ಯುದ್ಧ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ ಅಂತ ಅವರೆಲ್ಲ ವಿಮೋಚನಾ ಚಳುವಳಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಅಲ್ಲಿಯೂ ಕೂಡ ಚಿನ್ನ ರತ್ನ ಅಲ್ಲಿ ಸಂಪತ್ತಿದೆ ಸಿಕ್ಕಾಪಟ್ಟೆ, ಅದನ್ನು ಲೂಟಿ ಹೊಡೆದು ಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ ಸಿಂಧು ದೇಶದ ಚಳುವಳಿ ಆಗ್ತಾ ಇದೆ. ಪಂಜಾಬ್ ಪ್ರಾಂತ್ಯ ಇದು. ಪಂಜಾಬ್ ಪ್ರಾಂತ್ಯವನ್ನು ಇವರು ಅತಿ ಹೆಚ್ಚು ಪರಿಗಣನೆಗೆ ತೆಗೆದುಕೊಳ್ತಾರೆ. ಸಿಂಧ್ ಪ್ರಾಂತ್ಯವನ್ನೆಲ್ಲ ಕೈ ಬಿಟ್ಟುಬಿಟ್ಟಿದ್ದಾರೆ ಅಂತ ಅವರೆಲ್ಲ ಅಳ್ತಾ ಇರೋದು. ಮತ್ತೊಂದು ಕಡೆ ಪಶ್ತೂನಿಸ್ತಾನ್ ಅಂತ ನಾನು ಮೊನ್ನೆ ಹೇಳಿದೆ, ಪಶ್ತೂನಿಗಳು ಅಂತಿದ್ದಾರೆ. ಅಫ್ಘಾನಿ ಮತ್ತು ಪಾಕಿಸ್ತಾನದಲ್ಲೆಲ್ಲ ಬೇರ್ಪಟ್ಟು ಹೋಗ್ಬಿಟ್ಟಿದ್ದಾರೆ. ಪಶ್ತೂನಿಸ್ತಾನ್ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಅವರೊಂದು ಬೇಡಿಕೆ ಇಟ್ಟಿರೋದು. ಈ ಎಲ್ಲ ಕಾರಣಕ್ಕಾಗಿ ಮತ್ತೊಂದು ಕಡೆ POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಅವರು ನಮ್ಮ ಕಡೆ ಹೋಗ್ತಾರೆ ಅಂತ. ಇವೆಲ್ಲದರ ಹೊರತಾಗಿ ಕೊನೆಗೆ ಪಾಕಿಸ್ತಾನ ಕುಡಿಯೋದು ಒಂದು ಪ್ರಾಂತ್ಯ, ಅದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ. ಆ ಮುಖಾಂತರ 4 ಹೋಳಾಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್ ಏನಾಗುತ್ತೆ ಕಾದು ನೋಡೋಣ. ಮತ್ತೊಂದು POK ಭಾರತದ ವಶ ಆಗುತ್ತಾ, ಇಂಥದ್ದೊಂದು ಪ್ರಶ್ನೆ. 1994ರಲ್ಲಿ ಭಾರತದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ POK ಭಾರತದ ಅಂಗ ಅಂತ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಒಂದಲ್ಲ ಒಂದು ಸಮಯಕ್ಕೆ ಭಾರತದ ಅಂಗವಾಗಿ POK ಇದ್ದೇ ಇರುತ್ತೆ, ಅದನ್ನು ತೆಗೆದುಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಪಡ್ತೀವಿ ಅಂತ 1994ರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎಲ್ಲವೂ ಕೂಡ ಆಗಿದ್ದ ಚರ್ಚೆಯನ್ನು ನೋಡಿದ್ದೀವಿ. ಅದಾದ ನಂತರ 2014ರಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ನರೇಂದ್ರ ಮೋದಿ ಸರ್ಕಾರವು ಕೂಡ ಇದರಲ್ಲಿ ಸ್ವಲ್ಪ ಪ್ರಯತ್ನವನ್ನು ಪಡ್ತಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ನಿರ್ಣಯ ಆಗಿತ್ತು. ಆ ನಿರ್ಣಯದ ನಂತರ ಇದೀಗ ಸ್ವತಃ POK ಜನವು ಕೂಡ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಅಲ್ಲೆಲ್ಲ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರೋದು, ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ತಾ ಇರೋದು ಎಲ್ಲವೂ ಕೂಡ ಹೊರಬಾಗ್ತಾ ಇರೋದು. ಅಂದರೆ ಪಾಕಿಸ್ತಾನದ ಒಳಗಿರುವಂಥ ಆಂತರಿಕ ಕಲಹಗಳೇನಿದೆ, ಅದು ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯವರು ಬಲೂಚಿಸ್ತಾನ ಮಾಡಬೇಕು ಅಂತ, POK ಅವರು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ. ನೀವು ನೋಡಿ, ಭಾರತ ಸರ್ಕಾರ ಈ ಜಮ್ಮು ಕಾಶ್ಮೀರ ಮತ್ತು POK ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ದೃಢ ನಿರ್ಧಾರವನ್ನು ಮಾಡಿದೆ. ಜಗತ್ತಿನ ಯಾವುದೇ ದೇಶವೂ ಕೂಡ ಈ ಮಧ್ಯಸ್ಥಿಕೆ ವಿಚಾರದಲ್ಲಿ ಬರಬಾರದು ಅಂತ ಶಿಮ್ಲಾ ಒಪ್ಪಂದವನ್ನು ಮಾಡಿಕೊಂಡಿತ್ತು.
ಯಾರು ಕೂಡ ಇದನ್ನು ಬಂದು ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಾರ್ದು, ಮಾತುಕತೆಗೆ ವೇದಿಕೆ ಆಗಬಾರ್ದು. ಇದು ಎರಡು ದೇಶಗಳ ನಡುವೆ ಇರುವಂತಹ ಬಿಕ್ಕಟ್ಟು, ಎರಡೂ ದೇಶಗಳು ಮಾತ್ರ ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಬೇಕು ಅಂತ. ವಿಶ್ವಸಂಸ್ಥೆಗೂ ಕೂಡ ಜಮ್ಮು ಕಾಶ್ಮೀರದ ವಿಚಾರ ಹೋಗಿದ್ದನ್ನು ನೋಡಿದ್ದೀವಿ. ಇದೊಂದು ಐತಿಹಾಸಿಕ ಬೆಳವಣಿಗೆಗಳಾಗಿದೆ. ಆದರೆ ಇದೀಗ POK ಮರಳಿ ಭಾರತಕ್ಕೆ ಬರುತ್ತಾ ಅನ್ನುವಂಥದ್ದೊಂದು ಯಕ್ಷ ಪ್ರಶ್ನೆ ಇದೆ. ಯಾಕಂದರೆ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಗಳು ಅದು ಕುಸಿದು ಹೋಗ್ತಾ ಇರುವಂತಹ ರೀತಿ, ಅದಾದ ನಂತರ POK ಜನ ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಾದ ನಂತರ ಏನಾಗುತ್ತೆ ನೋಡೋಣ. ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಏನಾಗುತ್ತೆ ಕಾದು ನೋಡೋಣ. ಇದು ಝೀಕರಣ ನ್ಯೂಸ್ DNAಯ ಎರಡನೇ ಸುದ್ದಿ ಇರುವ ಸುದ್ದಿ. ನೀವು ನೋಡಿ, ಪ್ರಕೃತಿಗೆ ನಾವು ಕೊಟ್ಟಂತಹ ಕೊಡುಗೆ ವಾಪಸ್ ಪ್ರಕೃತಿ ನಮಗೆ ಏನು ಕೊಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದರೆ ನಾವೇನು ಕೊಡ್ತೀವಿ ಅನ್ನೋದ್ರ ಮೇಲೆ ಪ್ರಕೃತಿ ನಮಗೆ ವಾಪಸ್ ಕೊಡುತ್ತೆ ಅಂತ. ಆದರೆ ಒಂದು ಬಾರಿ ಪ್ರಕೃತಿ ಮುನಿದ್ಬಿಟ್ರೆ ಯಾವ ಮನುಷ್ಯ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಏನೇ ಸಾಧನೆ ಮಾಡಿರ್ಬೋದು, ನಾವು ಚಂದ್ರನ ಮೇಲೆ ಹೋಗಿರ್ಬೋದು, ಮಂಗಳ ಗ್ರಹಕ್ಕೆ ಹೋಗಿರ್ಬೋದು, ಪ್ರಕೃತಿ ಮುನಿದ್ರೆ ಮಾತ್ರ ಮನುಷ್ಯ ಅದರ ಪೆಟ್ಟನ್ನು ತಿನ್ನಬೇಕು ಅನ್ನೋದಕ್ಕೆ ಅನೇಕ ಐತಿಹಾಸಿಕ ಘಟನೆಗಳು ನಮ್ಮ ಮುಂದೆ ಇದೆ. ಇದೀಗ ನಾವು ಅನೇಕ ಜನ ಮಾತನಾಡ್ತಾ ಇರ್ತಾರೆ, ಮಳೆಗಾಲದಲ್ಲಿ ಮಳೆ ಆಗಲ್ಲ, ಬೇಸಿಗೆಯಲ್ಲಿ ಸರಿಯಾದಂಥ ಬೇಸಿಗೆ, ಚಳಿಗಾಲದಲ್ಲಿ ಕಾಲಗಳೇ ಬದಲಾಗಿ ಹೋಗ್ಬಿಟ್ಟಿದೆ ಇವತ್ತು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇರುತ್ತೆ. ನಮ್ಮಲ್ಲಿ ಅನೇಕ ಬಾರಿ ಮಾತನಾಡ್ತಾ ಇರ್ತಾರೆ, ಮಳೆಗಾಲಕ್ಕೆ ಸರಿಯಾದಂತಹ ಸಮಯಕ್ಕೆ ಮಳೆ ಬರಬೇಕು. ಬಟ್ ಇವತ್ತಿನ ಪರಿಸ್ಥಿತಿಗಳು ಹಾಗಿಲ್ಲ, ಮಳೆಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಕಾರಣ ಹವಾಮಾನ ವೈಪರೀತ್ಯಗಳಾಗ್ತಾ ಇರುವಂತಹ ಬೆಳವಣಿಗೆಯ ಕಾರಣಕ್ಕಾಗಿ ಈ ರೀತಿಯಾದಂತಹ ಏರುಪೇರುಗಳಾಗ್ತಾ ಇದೆ. ಇದೀಗ ಒನ್ಸ್ ಅಗೇನ್ ಅದೇ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗ್ತಾ ಇರುವಂತಹ ಎಲ್ ನೀನೋ ಪರಿಣಾಮವಾಗಿ ಭಾರತ ಈ ಬಾರಿ ಅತ್ಯಂತ ಕಡಿಮೆ ಮಳೆಯನ್ನು ಅನುಭವಿಸುತ್ತೆ, ಕಡಿಮೆ ಮಳೆಯನ್ನು ಪಡೆದುಕೊಳ್ಳುತ್ತೆ ಎನ್ನುವಂಥ ಸುದ್ದಿಗಳನ್ನು ಕಳೆದ ಅನೇಕ ದಿನಗಳಿಂದ ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಅನೇಕ ಬಾರಿ ಹವಾಮಾನ ಇಲಾಖೆಯವರು ಕೂಡ ಹೇಳಿದರು. ಇದೀಗ ಅಮೆರಿಕಾದ ಹವಾಮಾನ ಇಲಾಖೆಯು ಕೂಡ ಎಲ್ ನೀನೋ ಬಗ್ಗೆ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಏನು ಹೇಳ್ತಾ ಹಾಗಾದರೆ ಏನೆಲ್ಲ ಸುದ್ದಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಜಗತ್ತಿಗೆ ಸೂಪರ್ ಎಲ್ ನೀನೋ ಕಾಟ. ಸೂಪರ್ ಎಲ್ ನೀನೋ ಪೆಸಿಫಿಕ್ ಮಹಾಸಾಗರದಲ್ಲಿ ಸೂಪರ್ ಎಲ್ ನೀನೋ ಸಕ್ರಿಯ ಆಗಿದೆ. ಅಮೆರಿಕ ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. 1950ರ ನಂತರ ಸೃಷ್ಟಿಯಾಗ್ತಾ ಇರುವಂಥ ಜಗತ್ತಿನ ಅತ್ಯಂತ ಪ್ರಬಲ ಹವಾಮಾನ ಏರುಪೇರುವುದು ಅಂತ ಅಮೆರಿಕದವರು ಹೇಳಿದ್ದಾರೆ. ಎಲ್ ನೀನೋ 63% ತೀವ್ರಗೊಳ್ಳುವಂತಹ ಸಾಧ್ಯತೆ ನವೆಂಬರ್ನಲ್ಲಿದೆ ಅಂತೆಲ್ಲ ಹೇಳಿದ್ದಾರೆ. ಪೆಸಿಫಿಕ್ ಸಾಗರದ ಮೇಲ್ಮೈ ತಾಪಮಾನ ದಿಢೀರಾಗಿ ಏರಿಕೆ ಆಗುತ್ತೆ, ಜಾಗತಿಕ ಹವಾಮಾನ ತಲ್ಲಣ ಆಗುತ್ತೆ ಅಂತ ಅವ್ರು ಹೇಳಿರೋದು. ಸೂಪರ್ ಎಲ್ ನೀನೋ ಆಗಿ 63% ಸಾಧ್ಯತೆ ಇದೆ ಅಂತಲ್ಲ ಅವರು ಹೇಳಿದ್ದಾರೆ. ಅಮೆರಿಕಾದ ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತ ಸಂಸ್ಥೆ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿರೋದು. ನೀವು ನೋಡಿ, ಭೂಮಧ್ಯ ರೇಖೆ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ತಾಪಮಾನ 0.5 ಡಿಗ್ರಿ ಸೆಲ್ಸಿಯಸ್ ಅಧಿಕವಾಗಿ ದಾಖಲಾಗ್ತಾ ಇದೆ ಅಂತ ಅವರೆಲ್ಲ ಹೇಳಿದ್ದಾರೆ. ನವೆಂಬರ್ 2026ರಿಂದ 2027ರ ಅವಧಿಗೆ ಇಲ್ಲಿ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚಾಗಬಹುದು ಅಂತ. ಇದೀಗ 0.5 ಡಿಗ್ರಿ ಸೆಲ್ಸಿಯಸ್ ಇದೆ, ಅದು 2 ಡಿಗ್ರಿ ಸೆಲ್ಸಿಯಸ್ ಆಗ್ಬೋದು. ಇದು 2 ಡಿಗ್ರಿ ಸೆಲ್ಸಿಯಸ್ ಆದಾಗ ಇದನ್ನು ಸೂಪರ್ ಎಲ್ ನೀನೋ ಅಂತ ಕರೆಯಲಾಗುತ್ತೆ. ಎಲ್ ನೀನೋ ಬೇರೆ, ಎಲ್ ನೀನೋದ ನಂತರ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಆಗೋದು. ಅಂದರೆ ತಾಪಮಾನ ಹೆಚ್ಚಳ ಆದಷ್ಟು ಇದು ಸೂಪರ್ ಎಲ್ ನೀನೋ ಆಗುತ್ತೆ. ಆವಾಗ ಮಳೆಯ ಕೊರತೆ ಮತ್ತಷ್ಟು ಹೆಚ್ಚಳ ಆಗ್ತಾ ಹೋಗುತ್ತೆ. 1950ರ ನಂತರ ಒಂದು 3 ವಿದ್ಯಮಾನಗಳಾಗಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು, ದುರ್ಬಲ ಮುಂಗಾರು ಆಗ್ಬೋದು, ಭಾರತಕ್ಕೆ ನೈಋತ್ಯ ಮುಂಗಾರು ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ತೀವ್ರತರನಾದಂತಹ ಬರಗಾಲ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ತಾಪಮಾನ ಏರಿಕೆ ಆಗುತ್ತೆ ಅಂತ. 2027ನೇ ಇಸ್ವಿಯನ್ನು ಇದೀಗ ಅವರು ಹೇಳ್ತಾ ಇರುವಂಥ ಪ್ರಕಾರ ಮಾನವ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ತಾಪಮಾನ ದಾಖಲಾಗುವಂಥ ಈ ವರ್ಷ 2027 ಆಗಬಹುದು ಅಂತ ಅವರೆಲ್ಲ ಅಂದಾಜು ಪಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ವಿಪರೀತ ಮಳೆ ಆಗಬಹುದು ಅಂತೆಲ್ಲ ಅವ್ರು ಹೇಳ್ತಾ ಇರೋದು. ಆ ಮುಖಾಂತರ ಒಂದು ದೊಡ್ಡ ಬಿಕ್ಕಟ್ಟನ್ನು ಎದುರಿಸೋದಕ್ಕೆ ನಾವೆಲ್ಲ ಸಜ್ಜಾಗಬೇಕು ಅಂತ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೆ ಅನೇಕ ಬಾರಿ ಸೂಪರ್ ಎಲ್ ನೀನೋ ಆಗಿದೆ, ಇದೀಗ ಮತ್ತೊಮ್ಮೆ ಆಗ್ಬೋದು ಅಂತ. ಹಾಗಾದರೆ ಏನಿದು ಜಗತ್ತನ್ನೇ ಕಾಡ್ತಾ ಇರುವಂತಹ ಎಲ್ ನೀನೋ ಏನು? ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ನೀರು ಅಸಹಜವಾಗಿ ಬಿಸಿ ಆಗೋದೇ ಎಲ್ ನೀನೋ ಅಂತ ಕರೀತಾರೆ. ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ಕೂಲರ್ನ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಹೇಗೆ ಅದು ಬಿಸಿ ಗಾಳಿಯನ್ನು ಹೊರಗೆ ಹಾಕಿ ನಮಗೆ ತಂಪು ಬರೋದಿಲ್ಲವೋ ಅದೇ ರೀತಿಯಾಗಿ ನಮಗೆ ಬಿಸಿ ಗಾಳಿ ಬಂದು ನಮ್ಮಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುವಂತಹ ಪ್ರಕ್ರಿಯೆಗೆ ನಾವು ಎಲ್ ನೀನೋ ಅಂತ ಕರಿತೇವೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಮಾರುತ ಬಿಸಿಯಾದ ನೀರನ್ನು ಏಷ್ಯಾದ ಕಡೆಗೆ ಕಳಿಸದೆ ದಕ್ಷಿಣ ಅಮೆರಿಕಾದ ಕಡೆಗೆಲ್ಲ ತಂಪು ನೀರನ್ನು ಮೇಲ್ಮೈಗೆಲ್ಲ ಬರೋದಂತಹ ಪ್ರಕ್ರಿಯೆಯಲ್ಲಿ ಆಗುತ್ತೆ. ಆ ಪ್ರಕ್ರಿಯೆಯಿಂದ ನಮಗೆಲ್ಲ ದೊಡ್ಡ ಮಟ್ಟದ ಮಳೆಯ ಕೊರತೆ ಉಂಟಾಗುತ್ತೆ. ಮತ್ತೊಂದು ಕಡೆ ಇದರಲ್ಲಿ 3 ಹಂತಗಳಿದೆ ಅಂತ ಎಲ್ಲ ವಿವರಣೆ ಕೊಡಲಾಗುತ್ತೆ. ಸಾಮಾನ್ಯ ಹಂತ ತಾಪಮಾನ ವಾಡಿಕೆಯಂತೆ ಸ್ಥಿರವಾಗಿರುತ್ತೆ, ಅವಾಗ ಏನು ಬದಲಾವಣೆ ಆಗಲ್ಲ. ಎಲ್ ನೀನೋ ಆದಾಗ ವಾಡಿಕೆಗಿಂತ ಅತಿ ಹೆಚ್ಚಾದಂತಹ ತಾಪಮಾನ ಉಂಟಾಗುತ್ತೆ, ನಮಗೆ ಮಳೆಯ ಕೊರತೆ ಆಗುತ್ತೆ. ಎಲ್ ನೀನೋದ ನಂತರವೂ ಕೂಡ ಲಾ ನೀನೋ ಅಂತಲೂ ಕೂಡ ಕರೀತಾರೆ. ಲಾ ನೀನೋ ಅಂತ ಕೇಳಿದರೆ ಈ ಪರಿಸ್ಥಿತಿ ಉಲ್ಟಾಗೋದು. ವಾಡಿಕೆಗಿಂತ ನೀರು ಹೆಚ್ಚಾಗಿ ತಂಪಾಗಿದ್ದರೆ ಭಾರತಕ್ಕೆ ವಿಪರೀತವಾದಂತಹ ಮಳೆ ಆಗುತ್ತೆ.
ಈ ಮಳೆಯ ಪರಿಣಾಮವಾಗಿ ಭಾರತದ ನಮಗೆ ಯಾವುದೇ ಕೊರತೆ ಉಂಟಾಗಲ್ಲ, ಆರ್ಥಿಕ ನಮಗೆ ಹೊರೆ ಆಗುತ್ತೆ. ನಮ್ಮಲ್ಲಿ ಕೃಷಿ ಭೂಮಿ ಇವತ್ತೇ ನಾವು ಸಂಕಟವನ್ನು ಪಡ್ತಾ ಇದ್ದೀವಿ. ಒಟ್ಟಾರೆ ಉತ್ಪನ್ನ ಕಡಿಮೆ ಆಗೋದ್ರಿಂದ ಗ್ರಾಮೀಣ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಕುಡಿಯೋ ನೀರಿಗೆ ಹಾಹಾಕಾರ ಆಗುತ್ತೆ, ಇತ್ಯಾದಿ ಚರ್ಚೆಗಳನ್ನ ನಾವೇನು ಮಾಡ್ತಾ ಇದ್ದೀವಿ. ಇವ್ಯಾವುದು ಕೂಡ ಯಾವ ಸಮಯದಲ್ಲಿ ಆಗಲ್ಲ, ಎಲ್ ನೀನು ಆಗುವಂತಹ ಸಮಯದಲ್ಲಿ ಆಗಲ್ಲ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಎಲ್ ನೀನೋದ ಪರಿಣಾಮ ಆಯಿತು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಮಳೆಯ ವಿಚಾರಕ್ಕೆ ಭಾರತದ ಮುಂಗಾರಿಗೆ ಬರಭೀತಿ ಆಗ್ಬೋದು ಅಂತ ಭಾರತೀಯ ಹವಾಮಾನ ಇಲಾಖೆಯಿಂದಲೂ ಕೂಡ ಎಲ್ ನೀನೋ ಆಗಮನದ ಅಧಿಕೃತ ಘೋಷಣೆ ಆಗಿದೆ. ನಾವು ಅನೇಕ ಬಾರಿ ನೋಡಿದ್ವಿ ಇದರ ಬಗ್ಗೆ. ಬರಗಾಲ ಆಗ್ಬೋದು, ಕುಡಿಯೋ ನೀರಿಗೆ ಹಾಹಾಕಾರ ಆಗ್ಬೋದು, ಉತ್ಪನ್ನ ಕಡಿಮೆ ಆಗ್ಬೋದು, ಕೃಷಿ ಉತ್ಪನ್ನಗಳ ಬೆಲೆ ಏನಿದೆ ಅದು ಗಗನಕ್ಕೆ ಏರ್ಬೋದು ಅಂತ, ನೈಋತ್ಯ ಮುಂಗಾರು ಮಾರುತಗಳ ಮೇಲೆ ಸೂಪರ್ ಎಲ್ ನೀನೋ ಪ್ರತಿಕೂಲ ಪರಿಣಾಮ ಆಗಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ತಾಪಮಾನ 3 ಡಿಗ್ರಿ ಸೆಲ್ಸಿಯಸ್ಸಿಂದ 4 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಒಣ ಹವೆ ಇರುತ್ತೆ, ಕಾಡುಗಳಿಗೆ ಸುಲಭವಾಗಿಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಗೋಧಿಯನ್ನು ಅತಿ ಹೆಚ್ಚು ರಫ್ತು ಮಾಡುವಂತಹ ದೇಶ ಆಸ್ಟ್ರೇಲಿಯಾ, ಹೀಗಾಗಿ ಅದರ ಕೊರತೆ ಆಗಬಹುದು ಅಂತ. ಇಂಡೋನೇಷ್ಯಾದಲ್ಲಿ ದಟ್ಟವಾದಂಥ ಮಂಜೆಲ್ಲ ಬೀಳಬಹುದು. ತಾಳೆ ಎಣ್ಣೆಯನ್ನು ಅವರು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ, ಅದಕ್ಕಾಗಿ ಎಲ್ಲ ದರ ಏರಿಕೆ ಆಗ್ಬೋದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ದಕ್ಷಿಣ ಏಷ್ಯಾದಲ್ಲಿ ಮುಂಗಾರು ಮಳೆ 15-20% ಕುಸಿತ ಆಗಬಹುದು. ಕೈಗಾರಿಕೆಗಳಿಗೆ, ಕೃಷಿಗೆ, ವಿದ್ಯುತ್ ಉತ್ಪಾದನೆಗೆ ಎಲ್ಲದಕ್ಕೂ ಕೂಡ ನೀರಿನ ಕೊರತೆ ಆಗಬಹುದು ಅಂತ, ಆ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಇದು ಹೊಡೆತ ಆಗಬಹುದು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಆ ಮುಖಾಂತರ ಭಾರತಕ್ಕೆ ಮುಂಗಾರಿನ ಬರ ಎದುರಾಗುತ್ತೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಪ್ರಕೃತಿಯ ವಿಕೋಪಕ್ಕೆಯೂ ಕೂಡ ಇದು ಮುನ್ನುಡಿಯನ್ನು ಬರೀಬಹುದು ಅಂತ. ಪ್ರಕೃತಿಯ ವಿಕೋಪಕ್ಕೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ದಕ್ಷಿಣ ಏಷ್ಯಾದಲ್ಲಿ ಭೀಕರ ಬರ ಆಗುತ್ತಂತೆ, ಕಾಡ್ಗಿಚ್ಚಾಗುತ್ತಂತೆ. ದಕ್ಷಿಣ ಅಮೆರಿಕಾದ ಕೆಲ ಭಾಗಗಳಲ್ಲಿ ಅನಿರೀಕ್ಷಿತ ಭಾರಿ ಮಳೆ ಆಗ್ಬೋದು, ಪ್ರವಾಹ ಆಗಬಹುದು ಅಂತ. ನಿಯೋ 3.4 ಸೂಚ್ಯಂಕ +0.5 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕೂಡ ಏರಿಕೆ ಆಗ್ಬೋದು. ಹವಾಮಾನ ತಜ್ಞರೆಲ್ಲ ಇದರ ಬಗ್ಗೆ ದಿಗಿಲನ್ನು ವ್ಯಕ್ತಪಡಿಸಿದ್ದಾರೆ. ನೀವು ನೋಡಿ, 2019 ಮತ್ತು 2020ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆದಾಗ 300 ಕೋಟಿ ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳೆಲ್ಲವೂ ಕೂಡ ಮೃತಪಟ್ಟಿದ್ದು. 300 ಕೋಟಿ, ಜಸ್ಟ್ ಇಮ್ಯಾಜಿನ್ ನೀವು, ಇಂಥ ಪರಿಸ್ಥಿತಿಗಾಗಿತ್ತು. 2.4 ಕೋಟಿ ಹೆಕ್ಟರ್ ಭೂಮಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಹೋಗಿತ್ತು. 2.4 ಕೋಟಿ ಹೆಕ್ಟರ್ ಭೂಮಿ, 33 ಜನ ಬೆಂಕಿಗೆ ಸಾವನ್ನಪ್ಪಿದ್ರು. ಈ ಹೊಗೆ ಆಗಿತ್ತಲ್ಲ, ದಟ್ಟವಾದಂಥ ಹೊಗೆ, ಈ ಹೊಗೆಯಿಂದಲೇ 400 ಜನ ಮೃತಪಟ್ಟಿದ್ರು. ಒಟ್ಟಾರೆಯಾಗಿ $2.8 ಮಿಲಿಯನ್ ಹಣ ನಷ್ಟವಾಗಿತ್ತು ಕಳೆದ ಬಾರಿ ಆಗಿದ್ದು. ಭಾರತದಲ್ಲಿಯೂ ಕೂಡ ವ್ಯಾಪಕವಾದಂತಹ ಸಂಕಷ್ಟವನ್ನು ಸೂಪರ್ ಎಲ್ ನೀನು ತಂದಿಟ್ಟಿತ್ತು. ಅದು 1950-55ರ ಸಮಯ, 1972, 82ರ ಅವಧಿಗೆ, 2002, 2009ರಲ್ಲಿ. 2009ರಲ್ಲಿ 3 ದಶಕಗಳಿಂದಲೂ ಕೂಡ ಅತ್ಯಂತ ಕಡಿಮೆ ಮಳೆಯನ್ನು ಭಾರತ ಅವತ್ತು ನೋಡಿತ್ತು. 2015ರಲ್ಲಿ ನಿಮಗೆ ನೆನಪಿರ್ಬೋದು, ತೊಗರೆ ಬೇಳೆಯ ಬೆಲೆ ಮೊಟ್ಟ ಮೊದಲ ಬಾರಿಗೆ $200 ಕ್ರಾಸ್ ಮಾಡಿ 1 ಕೆಜಿಗೆ ದರ ಏರಿಕೆ ಆಗಿತ್ತು. ಯಾವ ಕಾರಣಕ್ಕಾಗಿ? ಇದೇ ಸೂಪರ್ ಎಲ್ ನೀನೋ ಪರಿಣಾಮವಾಗಿ ಅಂಥದ್ದೊಂದು ಪರಿಸ್ಥಿತಿ ಆವತ್ತು ಉಂಟಾಗಿತ್ತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರತಕ್ಕೆ IOD ಎಂಬ ಸಣ್ಣ ಆಶಾಕಿರಣ. ನಾವು ಮೊನ್ನೆ ಇದ್ರ ಬಗ್ಗೆ ನೋಡಿದ್ದೀವಿ. ಇಂಡಿಯನ್ ಓಷನ್ ಡೈಪೋಲ್, ಧನಾತ್ಮಕ, ಋಣಾತ್ಮಕ ಮತ್ತು ತಟಸ್ಥ. ಧನಾತ್ಮಕವಾಗಿದ್ದರೆ ಭಾರತಕ್ಕೆ ಲಾಭ, ಋಣಾತ್ಮಕ ಆಗಿದ್ದರೆ ಯಾವ ರೀತಿಯಾಗಿ ಎಲ್ ನೀನೋ ಬರುತ್ತೆ ಅದನ್ನು ತಡೆಯುವಂಥ ಶಕ್ತಿ ಸಾಮರ್ಥ್ಯ IODಗೆ ಇರೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಬರಗಾಲ ಬೀಳುತ್ತೆ. ತಟಸ್ಥವಾಗಿದ್ದಾಗಲೂ ಕೂಡ ಏನೂ ನಮಗೆ ಸಹಾಯ ಆಗೋದಿಲ್ಲ, ಅದು ಧನಾತ್ಮಕವಾಗಿರಬೇಕು ಅಂತ. IOD ಧನಾತ್ಮಕವಾಗಿದ್ದಾಗ ಮಾತ್ರ ನಮಗೆ ಸಹಾಯ ಆಗುತ್ತೆ. ಆ ಮುಖಾಂತರ ಪೆಸಿಫಿಕ್ ಮಹಾಸಾಗರದಿಂದ ಬರುವಂತಹ ಮುಂಗಾರು ಮಾರುತಗಳನ್ನು, ಅಂದರೆ ಪ್ರಬಲವಾಗಿ ಏನು ಬರ್ತಾ ಇರುತ್ತೆ, ಅಂದರೆ ಎಲ್ ನೀನೋ ಮುಖಾಂತರ ಪ್ರಬಲವಾಗಿದ್ದು ಎಲ್ಲವೂ ಕೂಡ ಕುಂಠಿತ ಆಗುತ್ತೆ. ಅದನ್ನು ಪ್ರಬಲ ಮಾರುತವಾಗಿ ಭಾರತಕ್ಕೆ ತೆಗೆದುಕೊಂಡು ಬರುವಂಥ ಶಕ್ತಿ ಸಾಮರ್ಥ್ಯ ಧನಾತ್ಮಕ ಇಂಡಿಯನ್ ಓಷನ್ ಡೈಪೋಲ್ಗಿರುತ್ತೆ. ಅದು ಇದೀಗ ಸದ್ಯಕ್ಕೆ ತಟಸ್ಥವಾಗಿದೆ. ಆದರೆ ಅದು ಜುಲೈ ವೇಳೆಗೆ ಧನಾತ್ಮಕವಾಗಿ, ಸಕಾರಾತ್ಮಕವಾಗಿ ಬದಲಾವಣೆ ಆಗುತ್ತೆ ಎನ್ನುವಂಥ ಮುನ್ಸೂಚನೆಗಳು ಸಿಕ್ಕಿದೆ. ಇದು ಸಕಾರಾತ್ಮಕವಾಗಿ ಆದರೆ ಸದ್ಯಕ್ಕೆ ಅದು ನಮಗೆ ಸಹಾಯಕ್ಕೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರವನ್ನು ಹವಾಮಾನ ಇಲಾಖೆ ಹೇಳಿದೆ. ಅದು ಸಕಾರಾತ್ಮಕವಾಗಿ ಆದರೆ ನಮಗೊಂದು ನಿಟ್ಟಿಸಿಬಿಡುವಂತಹ ವಿಚಾರ. ಹೀಗಾಗಿ ಸಕಾರಾತ್ಮಕವಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಮತ್ತೊಂದು ಏನು ಬೆಳವಣಿಗೆ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಸದ್ಯದ ಒಂದು ಸಮಾಧಾನ ಇದೆ. ಏನು? 3 ದಿನ ಭಾರಿ ಮಳೆ ನೀವು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲೂ ಕೂಡ ಇವತ್ತು ವಿಪರೀತವಾದಂತಹ ಮಳೆ ಆಗಿದ್ದನ್ನು ನೋಡಿದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ಎಲ್ಲ ಭಾಗಗಳಲ್ಲಿ, ಅದು ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕದ ಭಾಗ, ಕಲ್ಯಾಣ ಕರ್ನಾಟಕ ಭಾಗ, ಕಿತ್ತೂರು ಕರ್ನಾಟಕ ಎಲ್ಲ ಭಾಗಗಳಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಎಲ್ ನೀನೋ ಆತಂಕದ ನಡುವೆ ಕರ್ನಾಟಕದ ಹಲವೆಡೆ ಇದೀಗ ಮಳೆ ಚುರುಕೊಂಡಿರೋದು ನೋಡ್ತಾ ಇದ್ದೀವಿ. ಜೂನ್ 15ರ ತನಕ ಕರಾವಳಿ, ಮಲೆನಾಡು ಭಾಗದಲ್ಲಿ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ.
ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳೆಲ್ಲ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆ ಅಂತ ಹೇಳ್ತಿದ್ದಾರೆ. ಎಲ್ಲಿನೋ ದೀರ್ಘಾವಧಿ ಆತಂಕವಾದರೆ ಸದ್ಯ ಮಳೆ ಕೃಷಿಕರಿಗೆ ಇದೀಗ ಒಂದು ಹಿತಕಾರಿ. ನೀವು ನೋಡಿ, ಕೃಷಿ ಕೆಲಸಗಳೆಲ್ಲವೂ ಕೂಡ ಚುರುಕಾಗ್ಬಿಟ್ಟಿದೆ. ಎಲ್ಲರೂ ಕೂಡ ಬೀಜಗಳನ್ನು ಬಿತ್ತನೆ ಮಾಡಿ ಮಳೆಗಾಗಿ ವೇಟ್ ಮಾಡ್ತಾ ಇದ್ರು. ಉತ್ತರ ಕರ್ನಾಟಕದ ಪರಿಸ್ಥಿತಿ ಇದು. ಮಳೆಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಮಳೆ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ, ಮತ್ತೊಂದು ಕಡೆ ಬಿತ್ತನೆ ಆದ ನಂತರ ಒಂದು ವಾರದ ಹಿಂದೆ ಮಳೆ ಆಗಿತ್ತು, ಇದೀಗ ಮಳೆ ಸ್ಥಗಿತ ಆಗಿದೆ ಎನ್ನುವಂಥ ಆತಂಕ. ಬಟ್ ಇವೆಲ್ಲದರ ನಡುವೆ ಮುಂದಿನ 3 ದಿನಗಳ ಕಾಲ ವಿವಿಧ ಭಾಗಗಳಲ್ಲಿ ಮಳೆ ಆಗುತ್ತೆ ಅಂತ ಸದ್ಯಕ್ಕೆ ಹೇಳ್ತಾ ಇರೋದು. ಇನ್ನು DNA 4ನೇ ಸುದ್ದಿ. ತಮಿಳುನಾಡಿನ ವಿಜಯ್ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವಿಚಾರ. ನಿನ್ನೆ ಬಂದರು, ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನವನ್ನು ಪಡೆದುಕೊಂಡರು. ಭಾರಿ ಸಂಚಲನಕ್ಕೆ ಕಾಡ್ತಾ ಇದೆ. ಯಾವುದಕ್ಕೆ? ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯಾಗಿದ್ದರೂ ಕೂಡ ಅವರು ಹಿಂದೂ ದೇವಾಲಯಕ್ಕೆ ಭೇಟಿ ಕೊಟ್ಟಿರುವಂತಹ ವಿಚಾರ. ಯಾವ ಪದ್ಧತಿಗಳನ್ನು ಹಿಂದೂ ಧಾರ್ಮಿಕ ದೇವಸ್ಥಾನದಲ್ಲಿ ಅನುಕರಣೆ ಮಾಡಬೇಕೋ ಅದೇ ಧಾರ್ಮಿಕ ವಿಧಿವಿಧಾನಗಳನ್ನು ಫಾಲೋ ಮಾಡುವ ಮುಖಾಂತರ ಒಂದು ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದರು. ಅದಾದ ನಂತರ ತಮ್ಮ ಹರಕೆ ಏನೋ ಇತ್ತಂತೆ, ಆ ಹರಕೆಯ ರೀತಿಯಲ್ಲಿ ಒಂದು ಬೆಳ್ಳಿ ಖಡ್ಗವನ್ನು ಕೂಡ ತಾಯಿ ಮೂಕಾಂಬಿಕೆಗೆ ಕೊಡ್ತಾ ಹೋದರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅವರಿಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. 2 ಗಂಟೆಯಿಂದ 4 ಗಂಟೆಯ ತನಕವೂ ಕೂಡ ಯಾವುದೇ ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ. ತಮಿಳುನಾಡು ಪೊಲೀಸರು, ಕರ್ನಾಟಕ ಪೊಲೀಸರು ಇದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ವ್ಯವಸ್ಥೆಯನ್ನು ಮಾಡಿದರು. ವಿಜಯ್ ಅವರು ಮಾತ್ರವಲ್ಲ, ಈ ಹಿಂದೆ 72ರಲ್ಲಿ ಪಾರ್ಟಿಯನ್ನು ಕಟ್ಟಿ 77ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥ MGR, ಅದಾದ ನಂತರ MGR ಅವರ ಶಿಷ್ಯೆ ಜಯಲಲಿತಾ ಅವರು ಕೂಡ ಇದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಹರಕೆಗಳನ್ನು, ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅದಾದ ನಂತರ ಚಿನ್ನದ ಒಂದು ಕಾಣಿಕೆಯನ್ನು ಕೊಡೋ ಪ್ರಯತ್ನವನ್ನು ಕೂಡ MG ಅವರು ಮಾಡಿದರು. ಹಾಗಾದರೆ ಏನಿದೆ ಐತಿಹಾಸಿಕ ಸಂಬಂಧ, ಏನೆಲ್ಲ ಬೆಳವಣಿಗೆಗಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ CM ವಿಜಯ್ ಮುಖ್ಯಮಂತ್ರಿ ಆದ ಮೊದಲ ಬಳಿಕ ಕರ್ನಾಟಕಕ್ಕೆ ಒಂದು ಅಧಿಕೃತ ಪ್ರವಾಸವನ್ನು ಅವರು ಹಮ್ಮಿಕೊಂಡಿದ್ದರು. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸೋದಕ್ಕೆ ದೆಹಲಿಗೆ ಹೋಗಿದ್ದರು. ದೆಹಲಿಯಿಂದ ನೇರವಾಗಿ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದರು. ಮಂಗಳೂರಿನಿಂದ ನೇರವಾಗಿ ಕಾರಿನ ಮುಖಾಂತರ ಅವರೆಲ್ಲ ಇದಕ್ಕೆ ಬಂದರು, ಕೊಲ್ಲೂರು ಕ್ಷೇತ್ರಕ್ಕೆ ಬಂದರು. ಆಧುನಿಕ ಉಡುಪನ್ನು ಧರಿಸ್ತಾ ಇದ್ರು ಅವರು ಮುಖ್ಯಮಂತ್ರಿ ಆದ ನಂತರ. ನೀವೆಲ್ಲ ನೋಡ್ತಾ ಇದ್ರಿ. ಇದೀಗ ಅದನ್ನೆಲ್ಲವನ್ನು ತ್ಯಜಿಸಿ ಶುಭ್ರ ಬಿಳಿ ಪಂಚೆ ಶಲ್ಯವನ್ನೆಲ್ಲ ಧರಿಸಿ ಸಾಂಪ್ರದಾಯಿಕ ಲುಕ್ನಲ್ಲೆಲ್ಲ ಕಾಣಿಸ್ಕೊಂಡ್ರು. ಧ್ವಜಸ್ತಂಭಕ್ಕೆಲ್ಲ ನಮಿಸಿ ದೇವಸ್ಥಾನವನ್ನೆಲ್ಲ ಪ್ರವೇಶ ಮಾಡಿದರು. RNS ಅತಿಥಿ ಗೃಹದಲ್ಲೆಲ್ಲ ಮೊದಲು ಅವರೆಲ್ಲ ವಾಸ್ತವ್ಯವನ್ನು ಹೂಡಿದರು. ವಿಮಾನದ ಮುಖಾಂತರ ಮಂಗಳೂರಿನ ನಂತರ ನೇರವಾಗಿ ಬೈ ರೋಡ್ ಕೊಲ್ಲೂರು ಮೂಕಾಂಬಿಕೆ ಟೆಂಪಲಿಗೆ ಬಂದರು. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಈ ವ್ಯವಸ್ಥೆ ಆದ ನಂತರ ಪಂಚೆ ಸಾಂಪ್ರದಾಯಿಕವಾಗಿ ಏನು ಉಡುಪನ್ನು ತೊಡಬೇಕಾಗಿತ್ತು ಅದೆಲ್ಲವನ್ನು ತೊಡ್ಕೊಂಡ್ಬಂದರು. ಅದಾದ ನಂತರ ದೇವಸ್ಥಾನದವರು ಪೂರ್ಣ ಕುಂಭ ಸ್ವಾಗತವನ್ನು ವಿಜಯ್ ಅವರಿಗೆ ಕೋರಿದರು. ಹಾಗಾದರೆ ಇದು ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿಜಯ್ ಅವರು ಭೇಟಿ ಕೊಟ್ಟಿರೋದಾದ್ದು. ಹಾಗಾದರೆ ಏನಿದೆ ಐತಿಹಾಸಿಕ ಟೆಂಪಲ್? ಸಾವಿರಾರು ಜನ ಹೋಗ್ತಾರೆ. ಈ ದೇವಿಯ ಪೌರಾಣಿಕ ಐತಿಹಾಸಿಕ ಕಥೆಗಳೇನಿದೆ? ಮೂಕಾಸುರನನ್ನು ಸಂಹಾರ ಮಾಡೋದಕ್ಕೆ ಅವತರಿಸಿದಂತಹ ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯ ಏಕರೂಪ ಮೂಕಾಂಬಿಕೆ ಅಂತ ಹೇಳಲಾಗುತ್ತೆ. ಶಿವಶಕ್ತಿಯ ಸಂಗಮವಾಗಿರುವಂಥ ಸ್ವಯಂಭೂ ಲಿಂಗದ ವಿಶೇಷ ಕ್ಷೇತ್ರ ಇದು. ಒಂದು ಐತಿಹಾಸಿಕ ಕಥೆಗಳಿದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಏನಿದು? ಇದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ. ರಾಕ್ಷಸರ ಸಂಹಾರ, ಶಂಕರಾಚಾರ್ಯರ ಭಕ್ತಿಗೆ ಸಂಬಂಧಪಟ್ಟಂತಹ ಬೆಸೆತ ಕಥೆಗಳು ಇರೋದಿಲ್ಲ. ಆ ಭಾಗದಲ್ಲಿ ಕೌಮಾಸುರ ಎನ್ನುವಂಥ ಒಬ್ಬ ಶಕ್ತಿಶಾಲಿ ರಾಕ್ಷಸ ಇದ್ದ. ಕೌಮಾಸುರ ಅಂತ ಕರೀತಿದ್ರು ಆ ವ್ಯಕ್ತಿಯನ್ನು. ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ಅಮರತ್ವವನ್ನು ವರ ಪಡೆಯೋದಕ್ಕೆ ಶಿವನಲ್ಲಿ ತಪಸ್ ಮಾಡ್ತಾ ಇದ್ದ. ಶಿವನ ಕುರಿತಂತೆ ಅಮರತ್ವ ನಂಗೆ ವರ ಬೇಕು ಅಂತ ತಪಸ್ ಮಾಡ್ತಾ ಇದ್ದ. ಈ ತಪಸ್ಸನ್ನು ಮಾಡಿದಂತಹ ಸಮಯದಲ್ಲಿ ಈ ರಾಕ್ಷಸ ಏನಾದರೂ ವರವನ್ನು ಕೇಳಿಬಿಟ್ರೆ ಇದು ಜಗತ್ತಿಗೆ ಕಂಟಕ ಆಗಿ ಹೋಗ್ಬಿಡುತ್ತೆ, ಜಗತ್ತಿಗೆ ಇದು ಮಾರಕ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ದೇವಿ ಏನು ಮಾಡ್ತಾಳೆ? ಈ ವ್ಯಕ್ತಿಗೆ ಶಿವ ಪ್ರತ್ಯಕ್ಷ ಆಗುವಂತಹ ಸಮಯದಲ್ಲಿ ಸರಸ್ವತಿ ಈ ವ್ಯಕ್ತಿಗೆ, ಈ ರಾಕ್ಷಸನಿಗೆ ಮಾತು ಬರದಂತೆ ಆತನನ್ನು ಮೂಕನನ್ನಾಗಿ ಮಾಡಿಬಿಡ್ತಾರೆ. ಮೂಕನಾಗಿ ಮಾಡಿದಂತಹ ಸಮಯದಲ್ಲಿ ಈತನಿಗೆ ಮೌಕಾಸುರ ಅಂತ ಎಲ್ಲ ಹೆಸರು ಬರುತ್ತೆ. ಈ ಮೂಕಾಸುರ ಆದ ನಂತರ ಈ ವ್ಯಕ್ತಿ ಏನು ಮಾಡ್ತಾನೆ? ದೇವತೆಗಳಿಗೆಲ್ಲ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿರೋದು. ಈ ದೇವತೆಗಳಿಗೆ ಕಿರುಕುಳವನ್ನು ಶುರು ಮಾಡೋದಕ್ಕೆ ನಂತರ ಶಕ್ತಿ ಸ್ವರೂಪಿಯಾದಂತಹ ಮೂಕಾಂಬಿಕೆ ಇಲ್ಲಿ ಜನಿಸಿದ್ಲು. ಮೂಕಾಂಬಿಕೆ ಮುಖಾಂತರ ಈ ವ್ಯಕ್ತಿ ಇಲ್ಲಿ ಜನನವನ್ನು ಪಡೆದು ಅದಾದ ನಂತರ ಮೂಕಾಂಬಿಕೆ ಆಯಿತು ಅನ್ನುವಂಥದ್ದು ಒಂದು ಇತಿಹಾಸ.
ಕೊಲ್ಲೂರು ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಕೋಲ ಮಹರ್ಷಿ ಎನ್ನುವಂಥ ಒಬ್ಬ ಮಹರ್ಷಿ ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು. ಆ ಕೋಲ ಮಹರ್ಷಿಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಮೂಕಾಂಬಿಕೆ ಜಾಗವನ್ನು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅದು ನಂತರ ಕೋಲಾಪುರ ಆಯಿತು. ಕೋಲಾಪುರದ ನಂತರ ಕೊಲ್ಲೂರು ಮೂಕಾಂಬಿಕೆ ಆಯಿತು ಅಂತ. ಈ ಗರ್ಭಗುಡಿಯಲ್ಲಿ ಒಂದು ಸ್ವಯಂಭೂ ಉದ್ಭವ ಲಿಂಗ ಇದೆ, ಅದನ್ನು ಕೂಡ ನಾವೆಲ್ಲ ಗಮನಿಸಬಹುದು. ಮತ್ತೊಂದು ಇಲ್ಲಿ ಘಟನೆ ಏನು ಅಂತ ಹೇಳಿದ್ರೆ, ಒಂದು 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರು ಕೇರಳದಲ್ಲಿ ಜನನ ಆಗಿತ್ತು. ಅವರು ಕೇರಳದ ಕಾಲಾಡಿಯಲ್ಲಿ ಜನನ. ಅವರದ್ದೇನು ಬಯಕೆ ಇರುತ್ತೆ ಅಂತ ಹೇಳಿದರೆ, ಕೊಲ್ಲೂರು ಮೂಕಾಂಬಿಕೆಯನ್ನು ಕೇರಳಕ್ಕೆ ಕರೆದುಕೊಂಡು ಹೋಗಬೇಕು ಅಂತ. ಓಕೆ, ಕೇರಳಕ್ಕೆ ಬರ್ತೀನಿ ಅಂತ ದೇವಿ ಒಪ್ಪಿಕೊಂಡು, ನಮಗೆಲ್ಲ ಗೊತ್ತಿದೆ ಕೊಡಚಾದ್ರಿ, ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತೀವಿ. ಆ ಕೊಡಚಾದ್ರಿಯ ಪರ್ವತದಲ್ಲಿ ದೇವಿ ಒಂದು ಕಂಡೀಷನ್ ಮಾಡ್ತಾರೆ. ಏನು ಕಂಡೀಷನು? ನಾನು ನಿಮ್ಮ ಜೊತೆಗೆ ಬರ್ತೀನಿ, ಆದರೆ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಹಿಂದೆ ನೋಡಬಾರದು ಅಂತ ಒಂದು ಕಂಡೀಷನ್ನು. ಒಂದು ವೇಳೆ ನೀವು ಹಿಂದೆ ನೋಡಿಬಿಟ್ರೆ ನಾನು ಆ ಕ್ಷಣದಲ್ಲಿ ಅಲ್ಲೇ ನೆಲೆಸಿಬಿಡ್ತೀನಿ ಅಂತ ದೇವಿಯ ಕಂಡೀಷನ್ ಆಗುತ್ತೆ. ಆಯಿತು ಸರಿ ಅಂಥೇಳಿ ಶಂಕರಾಚಾರ್ಯರೆಲ್ಲರೂ ಒಪ್ಪಿಕೊಂಡು ಹಾಗೆ ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ ನಂತರ ಶಂಕರಾಚಾರ್ಯರಿಗೆ ಗೆಜ್ಜೆಯ ನಾದ ಕೇಳಿಸಲ್ಲ. ಸಡನ್ ಆಗಿ ಶಂಕರಾಚಾರ್ಯ ಏನು ಮಾಡ್ತಾರೆ, ಹಿಂದೆ ತಿರುಗಿ ನೋಡಿಬಿಡ್ತಾರೆ. ಹಿಂದೆ ತಿರುಗಿ ನೋಡಿದ ತಕ್ಷಣವೇ ಆಗ ಏನಾಗುತ್ತೆ ಬೆಳವಣಿಗೆ ಅಂತ ಹೇಳಿದರೆ, ಅದು ಕೊಲ್ಲೂರು ಎನ್ನುವಂತಹ ಪ್ರದೇಶ. ಆ ಕೊಲ್ಲೂರು ಪ್ರದೇಶದಲ್ಲಿ ನಾನು ನೆಲೆ ಊರ್ತೀನಿ ಅಂತ ಮೂಕಾಂಬಿಕೆ. ಅದಾದ ನಂತರ ಶಂಕರಾಚಾರ್ಯರು ಪರಿಪರಿಯಾಗಿ ಭಕ್ತಿಯಿಂದ ಎಲ್ಲ ಕೇಳ್ಕೊಳ್ತಾರೆ, ನಾನು ಹಿಂದೆ ಬರ್ತೀನಿ ಎಲ್ಲವೂ ಕೂಡ. ಆದ ನಂತರ ಕೊಲ್ಲೂರು ಆದ ನಂತರ ಅಲ್ಲಿ ಹಿಂತಿರುಗಿ ನೋಡಿದ ತಕ್ಷಣ ದೇವಿಯಲ್ಲಿ ನೆಲೆಸೋದಕ್ಕಾಯಿತು. ಅದಾದ ನಂತರ ಅವರು ಕೇಳಿದರು, ಪರಿಪರಿಯಾಗಿ ಕೇಳ್ಕೊಂಡ್ರು, ಭಕ್ತಿಯಿಂದ ಕೇಳ್ಕೊಂಡ್ರು. ಆವಾಗ ದೇವಿ ಹೇಳ್ತಾರೆ, ಬೆಳಗ್ಗೆ ಕೇರಳದ ಚೊಟ್ಟಾನಿಕಾರದಲ್ಲಿ ನಾನು ಇರ್ತೀನಿ, ಮಧ್ಯಾಹ್ನ ಕೊಲ್ಲೂರಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳಿದ ನಂತರ ಆವಾಗ ಶಂಕರಾಚಾರ್ಯರು 1200 ವರ್ಷಗಳ ಹಿಂದೆ ಉದ್ಭವ ಲಿಂಗು ಅಂತ ನಾವೇನು ಹೇಳ್ತೀವಿ, ಅದರ ಹಿಂಭಾಗದಲ್ಲಿ ಒಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ದೇವಿಯನ್ನು ನಾವು ಇವತ್ತು ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರೋದು. ಅದೇ ದೇವಸ್ಥಾನಕ್ಕೆ ವಿಜಯವರು ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇದೊಂದು ಐತಿಹಾಸಿಕ ಘಟನೆಗಳು ಕೊಲ್ಲೂರು ಮೂಕಾಂಬಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ದೇವಿಗೆ ವಿಜಯವರು ಬೆಳ್ಳಿ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಒಂದು ವಿಜಯದ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ಹೆಂಗೆ ವಿಜಯದ ಸಂಕೇತ? ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಿ ತಮಿಳುನಾಡು ಚುನಾವಣೆಯಲ್ಲಿ ಗೆದ್ದು ಬಂದ್ರಲ್ಲ, ಅದರ ವಿಜಯದ ಸಂಕೇತವಾಗಿ ಇದನ್ನು ಅರ್ಪಣೆ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. 1.6 kg ತೂಕದ ಬೆಳ್ಳಿ ಖಡ್ಗವನ್ನು ಅರ್ಪಣೆ ಮಾಡಿದ್ದಾರೆ ಸಿಎಂ ವಿಜಯ್. ಖಡ್ಗ ನೀಡಿದ ಬಳಿಕ ದೇವಸ್ಥಾನದ ಅರ್ಚಕರೆಲ್ಲ ವಿಜಯ್ ಅವರು ಒಂದು ಮನವಿ ಮಾಡಿದರು, ಖಡ್ಗವನ್ನು ತಿಜೋರಿಯಲ್ಲಿ ಇಡೋದು ಬೇಡ, ನಿತ್ಯ ಪೂಜೆಯಲ್ಲೆಲ್ಲ ಬಳಕೆ ಮಾಡಿ ಅಂತ. ಅಂದರೆ ನವರಾತ್ರಿ ವಿಶೇಷ ಪೂಜೆಯಲ್ಲಿ ಅದನ್ನು ಬಳಕೆ ಮಾಡಬೇಕು ಅಂತೆಲ್ಲ ವಿಜಯ್ ಅವರು ಮನವಿ ಮಾಡಿದರು ಅಂತ. ಈ 1.6 kg ಕೊಡುವಂತಹ, ಅಂದರೆ 1 kg 600 ಗ್ರಾಮ್ ಅವ್ರೇನು ಕೊಟ್ಟಿದ್ದಾರೆ, ಅದರೊಂದು ವಿಶೇಷತೆ ಇದೆ ಅಂತ ಅನೇಕ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನದು? ಕೊಲ್ಲೂರು ಅನ್ನುವಂಥದ್ದು ಸಪ್ತ ದೇವತೆಗಳ ಶಕ್ತಿಪೀಠ ಅಂತ ಕರೆಯಲಾಗುತ್ತೆ. ಯಾರ್ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಳಿ, ಲಕ್ಷ್ಮಿ, ಸರಸ್ವತಿ, ಅದರ ಜೊತೆಗೆ ಆದಿಶಂಕರಾಚಾರ್ಯರು. ಅಂದರೆ ನೀವು 1.6 1 kg 600 1 + 6 ನೀವು ಸಂಕಲನ ಮಾಡಿದರೆ 7 ಬರುತ್ತೆ. ಈ ಕಾರಣಕ್ಕಾಗಿ, ಈ ದೃಷ್ಟಾಂತದ ಕಾರಣಕ್ಕಾಗಿ, ಒಂದು ಐತಿಹಾಸಿಕ ಶಕ್ತಿ ಪೀಠದಲ್ಲಿ 7 ನಂಬರ್ ಇರುವ ಕಾರಣಕ್ಕಾಗಿ ಅದನ್ನು ಕೂಡಿಸಿದಾಗ 7 ಬರುತ್ತೆ. ಹೀಗಾಗಿ ಆ ಪರಿಪ್ರಮಾಣದಲ್ಲಿ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1977ರಲ್ಲಿ MGR ಅವರು ಕೂಡ ಚಿನ್ನದ ಖಡ್ಗವನ್ನು ಕೊಟ್ಟಿದ್ದರು. ಅವರಂತೆಯೂ ಕೂಡ ಇವರೇ ಮೊದಲ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಇವರು ಖಡ್ಗವನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ನವರಾತ್ರಿ ವಿಶೇಷ ಪೂಜೆ ಪುರಸ್ಕಾರಗಳ ಸಮಯದಲ್ಲಿ ಬಳಕೆ ಮಾಡಬೇಕಂತೆಲ್ಲ ಮನವಿಯನ್ನು ಮಾಡಿದ್ದಾರೆ. ವಿಜಯದ ಸಂಕೇತವಾಗಿ ಕೊಟ್ಟಿದ್ದಾರೆ. ಶತ್ರುಗಳ ಸಂಹಾರಕ್ಕಾಗಿ ಖಡ್ಗವನ್ನು ಸಮರ್ಪಣೆ ಮಾಡೋದು ವಾಡಿಕೆ ಅಂತ, ಆ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದಾರೆ ಅಂತ. MGR ಮತ್ತು ಜಯಲಲಿತಾ ಅವರ ಹಾದಿಯಲ್ಲಿ ವಿಜಯ್ ಅಂತ 1986ರಲ್ಲಿ MGR ಅವರು ಬಂದಿದ್ದರು. 1 kg ಚಿನ್ನದ ಖಡ್ಗವನ್ನು ಅವರೆಲ್ಲ ಅರ್ಪಣೆ ಮಾಡಿದರು. ಅಂದರೆ ಅವರಿಗೆ 2 ಕಾರಣ. ಅವರು ಒಂದು ಅನಾರೋಗ್ಯದ ಕಾರಣಕ್ಕಾಗಿ ಅವರು ಕುಟುಂಬಸ್ಥರೇನೋ ಹರಕೆ ಹೊತ್ಕೊಂಡಿದ್ದರಂತೆ. ಆರೋಗ್ಯದ ಕಾರಣಕ್ಕಾಗಿ ಅವರಿಗೆ ಏನೋ ಸ್ವಲ್ಪ ಅನಾರೋಗ್ಯ ತಪ್ಪು ಹೋಗಿಬಿಟ್ಟಿತ್ತು. ಈ ಕಾರಣಕ್ಕಾಗಿ ಅವರು ಕುಟುಂಬಸ್ಥರೇನೋ ಬೇಡ್ಕೊಂಡಿದ್ದರಂತೆ, ನಾವು ಬರ್ತೀವಿ ಅಂತ ಒಂದು ಕಾರಣ. ಎರಡನೇದು 72ರಲ್ಲಿ ಅವರು DMKಯಿಂದ ಹೊರಗಡೆ ಬಂದು AIDMKಯನ್ನು ಸ್ಥಾಪನೆ ಮಾಡಿ, ಅದಾದ ನಂತರ 77ರಲ್ಲಿ ಚುನಾವಣೆಯನ್ನು ಗೆದ್ದಿದ್ರು. ಅದಾದ ನಂತರ ಅವರು ಬಂದಿದ್ದರು ಅಂತ. 2004ರಲ್ಲಿ ಚಂಡಿಕಾ ಯಾಗವನ್ನು ಅಮ್ಮ ಜಯಲಲಿತಾ ಅವರು ಮಾಡಿಸಿದ್ರು. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ, ನೀವು ಗಮನಿಸಬೇಕಾದಂತಹ ಸಂಗತಿ. 2004ರಲ್ಲಿ ಜಯಲಲಿತಾ ಅವರ ಜೀವನದಲ್ಲಿ ಒಂದು 7 ಬೀಳುಗಳನ್ನು ಕಂಡಂತಹ ವರ್ಷ ಅದು. 2004ರ ಲೋಕಸಭಾ ಚುನಾವಣೆಯಲ್ಲಿ AIDMK ಎಲ್ಲ ಕ್ಷೇತ್ರಗಳನ್ನು ತಮಿಳುನಾಡಲ್ಲಿ ಸೋತಿತ್ತು. ಒಂದು. ಎರಡನೇದು, ಇವರ ವಿರುದ್ಧ ಒಂದು 66 ಕೋಟಿ ರೂಪಾಯಿ ಹಣ ಹಗರಣದ ವಿರುದ್ಧ ತನಿಖೆ ನಡೀತಾ ಇತ್ತು. ಅದನ್ನು ಬೆಂಗಳೂರು ನ್ಯಾಯಾಲಯಕ್ಕೆಲ್ಲ ವರ್ಗಾವಣೆ ಮಾಡಿದ್ರು. ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ರು. ಒಬ್ಬ ಜ್ಯೋತಿಷಿ ಹೇಳಿದ್ರಂತೆ ಜಯಲಲಿತಾ ಅವರಿಗೆ, ಏನಂತ, ಇಲ್ಲ ಈ ಕಷ್ಟಗಳಿಂದ ನೀವು ಪಾರಾಗಬೇಕು ಅಂತ ಹೇಳಿದ್ರೆ
ಕೊಲ್ಲೂರು ಮೂಕಾಂಬಿಕೆಗೆ ಪ್ರಿಯವಾಗಿರುವಂತಹ ಚಂಡಿಕಾ ಯಾಗವನ್ನು ನೀವಲ್ಲಿ ಹೋಗಿ ಮಾಡಿಸ್ಬೇಕು ಅಂತ. ಅದರ ಪರಿಣಾಮವಾಗಿ ಪೂರ್ಣಾಹುತಿ ಚಂಡಿಕಾ ಯಾಗವನ್ನು ಅವರೆಲ್ಲ ಬಂದು ಮಾಡಿಸ್ತಾರೆ. ಒಂದು ವಿಶೇಷತೆ ಅಂತ ಹೇಳಿದರೆ 1,000 kg ಶುದ್ಧ ತುಪ್ಪವನ್ನು ಅವತ್ತು ಅವರು ಅರ್ಪಣೆ ಮಾಡಿದರು. 1,000 kg. ಇದರ ಜೊತೆಗೆ ಶುಕ್ರವಾರದ ಒಂದು ದಿನದ ಅನ್ನದಾನಕ್ಕಾಗಿ 30,000 ರೂಪಾಯಿ ಹಣವನ್ನು ಕೂಡ ಜಯಲಲಿತಾ ಅವರು ಅವತ್ತು ಅರ್ಪಣೆ ಮಾಡಿದರು. ಇದು ಒಂದು ಗಮನಿಸಬೇಕಾದಂತಹ ಸಂಗತಿ. ಎರಡು ಐತಿಹಾಸಿಕ ಬೆಳವಣಿಗೆ. ಯಾವಾಗ ಜಯಲಲಿತಾ ಅವರು ಕೊಲ್ಲೂರು ಕ್ಷೇತ್ರಕ್ಕೆ ಬಂದು ಚಂಡಿಕಾ ಯಾಗವನ್ನು ಮಾಡಿಸ್ಕೊಂಡು ವಾಪಸ್ ಹೋಗ್ತಾರಲ್ಲ, ಅವತ್ತಿನಿಂದ ಒಂದು ನಿರ್ಣಯ ಆಗುತ್ತೆ. ತಮಿಳುನಾಡಿನ ವಿವಿಧ ಪ್ರಮುಖ ನಗರಗಳಿಂದ ಕೊಲ್ಲೂರು ಮೂಕಾಂಬಿಕೆಗೆ ಬಸ್ಗಳ ವ್ಯವಸ್ಥೆಯು ಕೂಡ ಶುರುವಾಗುತ್ತೆ. ಅಂದರೆ 2 ರಾಜ್ಯಗಳ ನಡುವೆ ಸಂಬಂಧವನ್ನು ಬೆಸೆಯಬೇಕು ಅನ್ನೋ ಕಾರಣಕ್ಕಾಗಿ ಬಸ್ ವ್ಯವಸ್ಥೆಯು ಕೂಡ ಅವತ್ತು ಶುರುವಾಯಿತು. ಅದಾದ ನಂತರ ತಮಿಳುನಾಡಿನಿಂದ ಭಕ್ತರ ಬರುವವರ ಸಂಖ್ಯೆಯು ಕೂಡ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಜಾಸ್ತಿ ಆಯಿತು ಅಂತ ಅನೇಕ ಜನ ಹೇಳ್ತಾರೆ. ಇದು ಒಂದು ಬೆಳವಣಿಗೆ. ಹಾಗಾದರೆ ವಿಜಯ್ ಕೈಗೆ ರಕ್ಷಾದಾರವನ್ನು ಕಟ್ಟಿದ್ದೇಕೆ? ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೈಯಲ್ಲಿ ಒಂದು ಕಪ್ಪು ದಾರವನ್ನು ಕಟ್ತಾರೆ. ನೀವು ಬಹುತೇಕ ದೇವಿಯ ದೇವಸ್ಥಾನಗಳು ಅಂದರೆ ಶಕ್ತಿ ಪೀಠಗಳು ಅಂತ ನಾವೇನು ಕರಿತೀವಿ, ಅಲ್ಲಂತಂತೊಂದು ಭಕ್ತಿಯೇ ಇದೆ. ಯಾಕಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರೋದು. ವಿಜಯದ ಸಂಕೇತ ಅಂತ ಹೇಳ್ತಾರೆ, ಶತ್ರುಗಳ ದೃಷ್ಟಿ ಆಗಬಾರದು ಅನ್ನುವ ಕಾರಣಕ್ಕಾಗೆಲ್ಲ ಕಟ್ತಾರೆ. ರಾಜಕೀಯ ರಕ್ಷಣೆ ಅಂದರೆ ವಿಜಯವರ ವಿಚಾರದಲ್ಲಿ ಆ ಕಾರಣಕ್ಕಾಗಿ ಏನು ಕಟ್ಟಿದ್ದಾರೆ ಅಂತ ಪ್ರಧಾನ ಅರ್ಚಕರಾದಂಥ ರಾಮಚಂದ್ರ ಅಡಿಗರಿಂದ ಮಂತ್ರಘೋಷಗಳೆಲ್ಲ ವಿಶೇಷ ಸಂಕಲ್ಪ ಮಾಡಲಾಯಿತು. ವೀರಭದ್ರನ ಸನ್ನಿಧಿಯಲ್ಲಿ 3 ಬಾರಿ ತೆಂಗಿನಕಾಯಿ ಎಲ್ಲ ಅವರು ಒಡೆದ್ರು. ರಾಮಚಂದ್ರ ಅಡಿಗವರೆಲ್ಲ ಇದ್ದರು. ರಾಜಕೀಯ ಶತ್ರುಗಳ ಹೆಮ್ಮೆಟ್ಟಿಸಬೇಕು, ಸಫಲತೆ ಆಗಬೇಕಂತೆಲ್ಲ ಮಂತ್ರಘೋಷಗಳನ್ನೆಲ್ಲ ಕೂಗಲಾಯಿತು. ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗಲಿ, ಆಪತ್ ಬಾಂಧವರೆಲ್ಲ ಸಿಗಲಿ ಅನ್ನುವ ಕಾರಣಕ್ಕಾಗಿ ದೇವಿ ರಕ್ಷಣೆ ಇರುತ್ತೆ ಅಂತ ಗಮನಿಸಬೇಕಾದ ಸಂಗತಿ ಅಂತೇಳಿ ನಾವು ಆವಾಗಲೇ ಹೇಳಿದಾಗೆ ದಳಪತಿ ವಿಜಯ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಆದರೆ ಈ ವಿಚಾರದಲ್ಲಿ ಮಾತ್ರ ಯಾವೆಲ್ಲ ವಿಚಾರಗಳನ್ನು ಫಾಲೋ ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಫಾಲೋ ಮಾಡಿದ್ದಾರೆ. ಇಲ್ಲಿ ಆದಿಭೌತಿಕ, ಮೈವಿಕ ಮತ್ತು ಆಧ್ಯಾತ್ಮಿಕ ಅಂತ 3 ಬಾರಿ ಈ ಕಾರಣಕ್ಕಾಗಿ ಅವರು 3 ತೆಂಗಿನಕಾಯಿಗಳನ್ನು ಒಡೆದಿದ್ದಾರೆ ಅಂತ. ಮತ್ತು ವೀರಭದ್ರೇಶ್ವರ ಈ ದೇವಸ್ಥಾನದ ಮುಖ್ಯ ರಕ್ಷಣಾ ದೇವ ಅಂತ ಕರೆಯಲಾಗುತ್ತೆ. ಹಿಂದೆ MJR ಬಂದಾಗಲೂ ಕೂಡ ವೀರಭದ್ರೇಶ್ವರರಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು. ಇದೀಗ ಅದೇ ರೀತಿಯಾಗಿ ಇವರೆಲ್ಲ ಮಾಡಿದ್ದಾರೆ ಅಂತ. ಈ ಕಾರಣಕ್ಕಾಗಿ ರಕ್ಷಾಧಾರವನ್ನು ಕಟ್ಟಲಾಗಿದೆ ಅಂತ. AIDMKಗೂ ಮತ್ತು ಕೊಲ್ಲೂರು ನಂಟು ಅಂತ. ಒಂದ್ಸಾರಿ ಏನಾಯಿತು ಅಂತ ಹೇಳಿದ್ರೆ, DMK ಬಿಟ್ಟರು, ಯಾರು MJR ಅವರು ಬಿಟ್ಟ ನಂತರ ಸಿನಿಮಾ ಶೂಟಿಂಗ್ ಇರುತ್ತೆ. ಎಲ್ಲಿ? ಕುಂದಾಪುರ, ಕೊಲ್ಲೂರು ಆ ಭಾಗದಲ್ಲಿ ಸಿನಿಮಾ ಶೂಟಿಂಗ್ ಇರುತ್ತೆ. ಸಿನಿಮಾ ಶೂಟಿಂಗನ್ನು ಮುಗಿಸ್ಕೊಂಡು ಕೊಲ್ಲೂರು ಮೂಕಾಂಬಿಕೆ ದೇವಿ ದರ್ಶನಕ್ಕೆ ಬರ್ತಾರೆ. ಆ ಪ್ರಾಂಗಣದಲ್ಲಿ ನಿಂತ್ಕೊಂಡು ಆ ದೇವಸ್ಥಾನದ ಗೋಪುರವನ್ನು ನೋಡ್ತಾರೆ. 2 ಎಲೆಗಳು ಇರುತ್ತಲ್ಲಿ ಆ ಗೋಪುರದಲ್ಲಿ. ಆ 2 ಎಲೆಗಳನ್ನು ನೋಡಿದ ನಂತರ ವಾಪಸ್ ಅವರು ಹೋಗ್ತಾರೆ ತಮಿಳುನಾಡಿಗೆ. ಹೊಸ ಪೊಲಿಟಿಕಲ್ ಪಾರ್ಟಿ ಕಟ್ತಾರಲ್ಲ, ಆ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಚಿಹ್ನೆ ಕೊಡಬೇಕಾಗಿರುತ್ತೆ. ಆ ಚಿಹ್ನೆಯನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ದಳವನ್ನು ತೆಗೆದುಕೊಂಡು ಹೋಗಿ ಅವರ ಪೊಲಿಟಿಕಲ್ ಪಾರ್ಟಿಗೆ ಅವರು ಕೊಡ್ತಾರೆ ಅನ್ನುವಂಥದ್ದು ಒಂದು ಐತಿಹಾಸಿಕ ಸಂಬಂಧ. ಆ ಕಾರಣಕ್ಕಾಗಿಯೇ ಅವರು ಆಮೇಲೆ ಗೆದ್ದರು. ಅದಾದ ನಂತರ ಅವರು ವಾಪಸ್ ಬಂದಿದ್ದನ್ನೆಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. 1972ರಲ್ಲಿ AIDMK ಕಟ್ಟಿದ್ದು, ಅದಾದ ನಂತರ 2 ಎಲೆ ಚಿಹ್ನೆಗಳನ್ನು ಅದಕ್ಕೆ ಸೇರಿಸಿದ್ದು, ಚುನಾವಣೆಯಲ್ಲಿ ಗೆದ್ದಿದ್ದು, ಅದಾದ ನಂತರ ಆ ಹರಕೆಯನ್ನು ತೀರಿಸಿದ್ದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದೀಗ ಆ ಮುಖಾಂತರ ತಮಿಳುನಾಡಿನ ಮುಖ್ಯಮಂತ್ರಿಗಳು, ಅದು MJR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ವಿಜಯ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಕೊಲ್ಲೂರಿನ ನಂಟು ಇರೋದನ್ನು ನೋಡ್ತಾ ಇದ್ವಿ. ಆ ಮುಖಾಂತರ 2 ರಾಜ್ಯಗಳ ನಡುವೆ ಒಂದು ಪರಸ್ಪರ ಸಂಬಂಧ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.